त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओम्। ಭೀಷ್ಮಾಚಾರ್ಯರು ಕರ್ಣನ ಶಸ್ತ್ರತ್ಯಾಗ, ಭೀಷ್ಮರು ಬದುಕಿರೋ ತನಕ ನಾನು ಅಸ್ತ್ರಗಳನ್ನು ಹಿಡಿಯೋದಿಲ್ಲ, ಶಸ್ತ್ರ ಹಿಡಿಯೋದಿಲ್ಲ. ಭೀಷ್ಮರು ಸತ್ತ ಮೇಲೆ, ಭೀಷ್ಮರ ಪತನ ಆದ ಮೇಲೆ ನನ್ನ ಸಾಮರ್ಥ್ಯವನ್ನ ಸೈನಿಕರು ನೋಡ್ತಾರೆ ಅಂತ ಹೇಳಿ ಹೊರಟು ಬಿಟ್ಟ. ಶಸ್ತ್ರಗಳನ್ನ ಕೆಳಗಿಟ್ಟು ಹೊರಟ ಕರ್ಣ. ಅದನ್ನು ನೋಡಿ ನಗತಾ ದುರ್ಯೋಧನನಿಗೆ ಹೇಳ್ತಾರೆ, ನಾನು 10,000 ಜನ ಯೋಧರನ್ನ ಪ್ರತಿನಿತ್ಯ ಸಂಹಾರ ಮಾಡುತ್ತೇನೆ ಯುದ್ಧದಲ್ಲಿ ಅಂತ ಭೀಷ್ಮರು ಪ್ರತಿಜ್ಞೆಯನ್ನು ಮಾಡಿದರು. ಅದರ ಮೇಲೆ ದುರ್ಯೋಧನ ಮಾತಾಡ್ತಾನೆ, ಸದೃಶಾನಾಂ ಮನುಷ್ಯೇಷು ಸರ್ವೇಷಾಂ ತುಲ್ಯ ಜನ್ಮನಾಂ ಕಥಮೇಕಾಂತತಸ್ತೇಷಾಂ ಪಾರ್ಥಾನಾಂ ಮನ್ಯಸೇ ಜಯಂ ವಯಂಚ ತೇಪಿ ತುಲ್ಯಾ ವೈ ವೀರ್ಯೇಣ ಚ ಪರಾಕ್ರಮೈಃ ಸಮೇನ ವಯಸಾ ಚೈವ ಪ್ರಜ್ಞಯಾ ಚ ಶ್ರುತೇನ ಚ ಅಸ್ತ್ರೇಷು ರಥಚರ್ಯಾಸು ಶೀಘ್ರತ್ವೇ ಕೌಶಲೇ ತಥಾ ಸರ್ವೇ ಸ್ಮ ಸಮಜಾತೀಯಾಃ ಸರ್ವೇ ಸ್ಮ ಸಮಯೋನಯಃ ಪಿತಾಮಹ ವಿಜಾನೀಷೇ ಪಾರ್ಥೇಷು ವಿಜಯಂ ಕಥಂ ನಾಹಂ ಭವತಿ ನ ದ್ರೋಣೇ ನ ಕೃಪೇ ನ ಚ ಬಾಕ್ಲಿಕೆ ಅನ್ಯೇಷು ಚ ನರೇಂದ್ರೇಷು ಪರಾಕ್ರಮ್ಯ ಸಮಾರಭೆ ಅಹಂ ವೈ ಕರ್ತನಃ ಕರ್ಣೋ ಭ್ರಾತಾ ದುಶ್ಯಾಸನಶ್ಚ ಮೇ ಪಾಂಡವಾನ್ ಸಮರೇ ಪಂಚ ಹನಿಷ್ಯಾಮಃ ಶಿತೈಶ್ವರೈಃ ತತೋ ರಾಜನ್ ಮಹಾಯಜ್ಞೈರ್ವಿವಿಧೈರ್ಭೂರಿ ದಕ್ಷಿಣೈಃ ಬ್ರಾಹ್ಮಣಾನ್ ತರ್ಪಯಿಷ್ಯಾಮಿ ಗೋಭಿರಶ್ವೈರ್ಧನೇನ ಚ ಯದಾ ಪರಿಕರಿಷ್ಯಂತಿ ಐಣೇಯಾನಿವ ತಂತುನಾ ಅತರಿತ್ರಾನಿವ ಜಲೆ ಬಾಹುಭಿರ್ಮಾಮಕಾರಣೆ ಪಶ್ಯತಸ್ತೆ ಪರಾನ್ ತತ್ರ ರಥನಾಗಸಮಾಕುಲಾನ್ ತದಾ ದರ್ಪಂ ವಿಮೋಕ್ಷ್ಯಂತಿ ಪಾಂಡವಾಃ ಸ ಚ ಕೇಶವಃ ಸುಖಾನ್ಯವಾಪ್ಯ ಸಹಿತಾಃ ಕೃತ್ವಾ ಕರ್ಮಸು ದುಷ್ಕರಂ ವಿಸ್ರಬ್ಧಾಸ್ತು ಭವಿಷ್ಯಾಮಃ ಪ್ರಾಪ್ತೆ ಕಾಲೇ ಗತಜ್ವರಾಃ ಅಥಾಬ್ರವೀನ್ ಮಹಾರಾಜೋ ಧೃತರಾಷ್ಟ್ರಃ ಸುದುರ್ಮನಾಃ ವಿದುರಂ ವಿದುಷಾಂ ಶ್ರೇಷ್ಠಂ ಸರ್ವಪಾರ್ಥಿವ ಸನ್ನಿಧೌ ಮೋಹಿತೋ ಮೃತ್ಯುಪಾಶೇನ ಕಾಲಸ್ಯ ವಶಮಾಗತಃ ತಾತಕರ್ಣೇನ ಸಹಿತಃ ಪುತ್ರೋ ದುರ್ಯೋಧನೋ ಮಮ. ದುರ್ಯೋಧನನಿಗೆ ಇನ್ನೂನು ಅವ್ರ ಅಪ್ಪನಿಗೆ ಒಪ್ಪಿಸ್ಬೇಕು ಅನ್ನೋ ಹಠ. ನಾವು ಅದೇಂಗ್ ಸೋತೇವೆ, ನಮ್ಗೆ ಅದೇಂಗ್ ಸೋಲಾಗತ್ತೆ. ಅವ್ನು ಅದೇ ಮಾತು ನೋಡಿ, ಎಲ್ಲರೂ ಒಂದೇ. ಸದೃಶಾನಾಂ ಮನುಷ್ಯೇಷು, ಮನುಷ್ಯ ಅಂದ್ಮೇಲೆ ಒಬ್ರೆ. ಆದ್ದರಿಂದ ನಾವು ಮನುಷ್ಯರೇ, ಪಾಂಡವರು ಮನುಷ್ಯರೇ. ಹೀಗಿರುವಾಗ, ಒಂದೇ ಜಾತಿಯಲ್ಲಿ ಹುಟ್ಟಿ ಬಂದಿರುವಾಗ ಪಾಂಡವರು ಯಾಕೆ ಗೆಲ್ತಾರೆ? ಏಕಾಂತತಸ್ತೇಷಾಂ ಅಂದ್ರೆ, ಏಕಾಂತ ಅಂದ್ರೆ ಅವರೇ ಕೌರವರು ಗೆಲ್ಲಿಕ್ಕಾಗೋದಿಲ್ಲ, ಪಾಂಡವರೇ ಗೆಲ್ತಾರೆ ಅಂತ ಅದು ಹೇಗೆ ಹೇಳ್ತೇನೆ? ಆಗಲ್ಲ. ಪರಾಕ್ರಮದಲ್ಲಾಗ್ಲಿ, ಶೌರ್ಯದಲ್ಲಾಗ್ಲಿ, ವಯಸ್ಸಿನಲ್ಲಾಗ್ಲಿ, ಶ್ರುತೇನ ಶಾಸ್ತ್ರಶ್ರವಣ ಮಾಡಿದ ಅಧ್ಯಯನದಲ್ಲಾಗ್ಲಿ, ಪ್ರಜ್ಞೆಯಲ್ಲಾಗ್ಲಿ ನಾವು ಅವರು ಸಮಾನರು. ಅಸ್ತ್ರಗಳನ್ನ ತಿಳ್ಕೊಂಡಿರೋದಲ್ಲಿ, ರಥಗಳನ್ನ ಹೇಗೆ ಓಡಿಸ್ಬೇಕು ಅನ್ನೋದ್ರಲ್ಲಿ, ವೇಗದಲ್ಲಿ, ಕೌಶಲದಲ್ಲಿ ನಾವೆಲ್ಲರೂ ಒಂದೇ ಜಾತಿಯವರು. ಸಮಜಾತೀಯ ಸಮಯೋನಯ, ಒಂದೇ ಕ್ಷತ್ರಿಯ ಜಾತಿಯಲ್ಲಿ ಬಂದಿರತಕ್ಕಂಥವರು, ಒಂದೇ ಮನುಷ್ಯ ಜಾತಿಯಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತರು. ಆದ್ದರಿಂದ ಭೀಷ್ಮ ಪಿತಾಮಹ, ತಾತ ನೀನು ಪಾಂಡವರೇ ಗೆಲ್ತಾರೆ ಅಂತ ಅದ್ ಹೇಗೆ ಹೇಳ್ತಿ? ನಾವೆಲ್ಲ ಇರುವಾಗ ಇಲ್ಲಿ ಪಾಂಡವರೇ ಗೆಲ್ಲೋದು, ನೀವು ಗೆಲ್ಲೋದಿಲ್ಲ. ನೀನಾಗ್ಲಿ, ದ್ರೋಣ, ಕೃಪ, ಬಾಕ್ಲೀಕ ಬೇರೆ ಯಾರನ್ನೋ ನೆಚ್ಚಿಕೊಂಡು ನಂಬಿಕೊಂಡು ನಾನು ಯುದ್ಧಕ್ಕೆ ಕೈ ಹಾಕಿಲ್ಲ. ನಾನು, ಕರ್ಣ, ನನ್ನ ತಮ್ಮ ದುಶ್ಯಾಸನ, ಈ 3 ಮಂದಿ ಸೇರಿ
ಪಾಂಡವರನ್ನ ಕೊಂದು ಹಾಕಿ ಬಿಡ್ತೇವೆ. ನಮ್ದೆಲ್ಲ ಬಾಣಗಳು ಹೇಗಿದೆ ಗೊತ್ತಾ? ಒಳ್ಳೆ ಶಾರ್ಪ್ ಆದ ನಿಶಿತವಾದ ಬಾಣಗಳು. ಸರಿ, ಯುದ್ಧ ಮಾಡಿ ಪಾಂಡವರನ್ನ ಕೊಂದ್ರಿ ಏನ್ ಮಾಡ್ತೀರಿ? ಒಳ್ಳೆ ದೊಡ್ಡ ದೊಡ್ಡ ದಕ್ಷಿಣೆಗಳನ್ನ ಕೊಟ್ಟು ದೊಡ್ಡ ದೊಡ್ಡ ಮಹಾಯಾಗಗಳನ್ನ ಮಾಡ್ತೇವೆ. ಗೋದಾನ, ಕುದುರೆಗಳ ದಾನ ಮತ್ತೆ ದಕ್ಷಿಣೆಗಳನ್ನ ಕೊಟ್ಟು ಬ್ರಾಹ್ಮಣರಿಗೆ ಸಂತೋಷ ಪಡಿಸ್ತೇವೆ. ನೋಡ್ತಾ ಇರು, ನೀನು ಬದುಕಿರುವಾಗಲೇ ನಿನ್ನೆದುರಿಗೆ ಆನೆ, ಕುದುರೆ, ರಥ, ಸೈನಿಕರು, ಚತುರಂಗ ಬಲ ಸಹಿತರಾದ ಪಾಂಡವರು ಐಣೇಯಾನಿವ ತಂತುಭಿ. ಐಣೇಯ, ಐಣಾಂದ್ರ ಜಿಂಕೆ, ಐಣೇಯ ಅಂದ್ರೆ ಜಿಂಕೆಯ ಮರಿಗಳು. ಆ ಜಿಂಕೆಯ ಮರಿಗಳನ್ನ ಹೇಗೆ ಬಲೆಯನ್ನ ಹಾಕಿ ಹಿಡಿದು ಬಿಡ್ತಾರೋ, ಮತ್ತೆ ನೀರಲ್ಲಿ ಬಿದ್ದೋಗಿದ್ದಾರೆ, ಕಾಪಾಡ್ಲಿಕ್ಕೇನಿಲ್ಲ. ಅತರಿತ್ರಾನಿವ ಜಲೆ, ಅತರಿತ್ರಾನ್ ದಾಟಲಿಕ್ಕೆ ಸಾಧ್ಯವಿಲ್ಲದ ನೀರಿನಲ್ಲಿ ಬಿದ್ದು ದೋಣಿ, ತೆಪ್ಪ, ಇತ್ಯಾ ಬೋಟ್ ಯಾವುದು ಇಲ್ಲದೆ ಇರತಕ್ಕಂತ ನೀರಿನಲ್ಲಿ ಬಿದ್ದ ವ್ಯಕ್ತಿಗಳು ಒದ್ದಾಡುವಂತೆ ಪಾಂಡವರು ಅವರಿಗೆ ಸಪೋರ್ಟ್ ಆಗಿರತಕ್ಕಂತಹ ಕೃಷ್ಣ, ನಿಮ್ಮ ಕೇಶವ ಏನಿದ್ದಾನೆ, ಅವರು ಸಿಕ್ಕಾಕೊಳ್ತಾರೆ. ಇವತ್ತಲ್ಲ ನಾಳೆ ಸಿಕ್ಕಾಕೊಳ್ಳೋರೆ. ಏನ್ ದರ್ಪ ಇದೆ, ಎಲ್ಲ ದರ್ಪನು ಹೋಗ್ಬಿಡುತ್ತೆ ಅವರಿಗೆ. ನಾವು ಈಗ ಸ್ವಲ್ಪ ಕಷ್ಟ ಆಗ್ಬೋದು ನಮಗೆ ಯುದ್ಧ ಮಾಡ್ಲಿಕ್ಕೆ, ಆದ್ರೆ ಕಾಲ ಬರುತ್ತಲ್ಲ ಎಲ್ಲ ಸಂಕಟವನ್ನ ಕಳ್ಕೊಳ್ತೇವೆ. ನಾವು 100 ಜನ ಅಣ್ಣ ತಮ್ಮಂದ್ರು ಒಟ್ಟಿಗೆ ಸುಖವನ್ನ ಪಡಿತೇವೆ. ನಮ್ಮ ಗತಜ್ವರ, ನಮ್ಮೆಲ್ಲ ಚಿಂತೆಯನ್ನ ಕಳ್ಕೊಳ್ತೇವೆ. ಆದ್ದರಿಂದ ಪಾಂಡವರ ವಿರುದ್ಧ ಯುದ್ಧ ಮಾಡುವಂಥದ್ದು 100% ಕನ್ಫರ್ಮ್. ನಾ ಯುದ್ಧ ಮಾಡತಕ್ಕಂತಹ ವ್ಯಕ್ತಿಗಳೇ ಅನ್ನೋದನ್ನ ನಿಶ್ಚಯಾತ್ಮಕವಾಗಿ ದುರ್ಯೋಧನ ಹೇಳಿದಾಗ ಭೀಷ್ಮರ ಮುಂದೆ ಧೃತರಾಷ್ಟ್ರ ಅಂತಾನೆ, ತುಂಬಾ ದುಃಖ. ಸುದುರ್ಮನಾಹ, ಬರೀ ದುರ್ಮನಾಹ ಅಂತ ಹೇಳಲಿಲ್ಲ, ಸುದುರ್ಮನಾಹ, ತುಂಬಾ ದುಃಖ ಆಯ್ತು. ಎಲ್ಲ ರಾಜರಿದ್ದಾರೆ, ಸರ್ವ ಪಾರ್ಥಿವ ಸನ್ನಿಧವು. ಪಾರ್ಥಿವರು ಅಂದ್ರೆ ರಾಜರು. ಎಲ್ಲ ರಾಜರುಗಳ ಸನ್ನಿಧಾನದಲ್ಲಿ ವಿದುಷಾಂ ಶ್ರೇಷ್ಠಂ ವಿದುರಂ, ವಿದ್ವಾಂಸರಲ್ಲೇ ಅತ್ಯಂತ ಶ್ರೇಷ್ಠನಾದಂತಹ ವಿದುರನಿಗೆ ಹೇಳ್ತಾನೆ, ವಿದುರ ನೋಡಪ್ಪ, ಈ ಕರ್ಣನ್ ಜೊತೆಯಲ್ಲಿರುವಂತಹ ನನ್ನ ಮಗ ದುರ್ಯೋಧನ ಮೃತ್ಯುಪಾಶ, ಮೃತ್ಯುವಿನ ಪಾಶ ಅವನನ್ನ ಮೋಹಗೊಳಿಸ್ಬಿಟ್ಟಿದೆ. ಮರಣಕ್ಕೆ ವಶನಾಗಿದ್ದಾನೆ, ಕಾಲಕ್ಕೆ ವಶನಾಗಿ ಬಿಟ್ಟಿದ್ದಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಜೋರಾಗಿ ಆರ್ತನಾದ ಮಾಡ್ದ ದುಃಖದಿಂದ ದುರ್ಯೋಧನ, ಧೃತರಾಷ್ಟ್ರ. ಆಗ ವಿದುರರು ಮಾತಾಡ್ತಾರೆ, ಇಹ ನಿಶ್ರೇಯಸಂ ಪ್ರಾಹು ವೃದ್ಧ ನಿಶ್ಚಯದರ್ಶಿನಃ ಬ್ರಾಹ್ಮಣಸ್ಯ ವಿಶೇಷೇಣ ದಮೋ ಧರ್ಮ ಸನಾತನಃ ತಸ್ಯ ದಾನಂ ಕ್ಷಮಾ ಸಿದ್ಧಿ ಯಥಾವದುಪಪದ್ಯತೆ ದಮೋದಾನಂ ತಪೋಜ್ಞಾನಂ ಅಧೀತಂ ಚ ಅನುವರ್ತತೆ ದಮಸ್ತೇಜೋ ವರ್ಧಯತಿ ಪವಿತ್ರಂ ದಮ ಉತ್ತಮಂ ವಿಪ್ರಾತ್ಮಾ ವೃದ್ಧತೇಜಸ್ತು ಪುರುಷೋ ವಿಂದತೆ ಮಹತ್ ಕ್ರವ್ಯಾಭ್ಯ ಇವ ಭೂತಾನಾಂ ಅದಾಂತೇಭ್ಯಃ ಸದಾ ಭಯಂ ತೇಷಾಂಚ ಪ್ರತಿಷೇಧಾರ್ಥಂ ಕ್ಷತ್ರಂ ಸೃಷ್ಟಂ ಸ್ವಯಂ ಭುವಾ ಆಶ್ರಮೇಷು ಚತುರ್ಶ್ವಾಹುಃ ದಮಮೇವೋತ್ತಮಂ ವ್ರತಂ ತಸ್ಯ ಲಿಂಗಂ ಪ್ರವಕ್ಷ್ಯಾಮಿ ಯೇಷಾಂ ಸಮುದಯೋ ದಮಃ. ಎಂಥ ದೊಡ್ಡ ಮಾತು ನೋಡಿ. ವಿದುರ ಸುಮ್ಮನೆ ವ್ಯರ್ಥವಾದ ಏನೇನೋ ಮಾತನ್ನ ಆಡತಕ್ಕಂಥ ವ್ಯಕ್ತಿ ಅಲ್ವೇ ಅಲ್ಲ. ಇಲ್ಲಿ ವೃದ್ಧಾಹ ನಿಶ್ಚಯದರ್ಶಿನಃ, ನಿಶ್ಚಯದರ್ಶಿನಃ ವೃದ್ಧಾಹ. ನಿಶ್ಚಯ ಅಂದ್ರೆ ಕನ್ಫರ್ಮ್. ಯಾವುದು? ತತ್ವಜ್ಞಾನವನ್ನ ಚೆನ್ನಾಗಿ ಪಡೆದಿರತಕ್ಕಂಥವ್ರು, ಯಾರು ತತ್ವವನ್ನ ತಿಳಿದಿದ್ದಾರೆ ಅಂತಹ ವೃದ್ಧ, ಹಿರಿಯರು, ದೊಡ್ಡವರು. ಬ್ರಾಹ್ಮಣನಾಗಿರ್ತಕ್ಕಂತಹ ವ್ಯಕ್ತಿಗೆ ಯಾವುದಿರ್ಬೇಕು ಅಂದ್ರೆ, ಬ್ರಾಹ್ಮಣನಾದಂತಹ ವ್ಯಕ್ತಿಗೆ ಒಟ್ಟು 2 ಅತ್ಯಂತ ಪ್ರಧಾನವಾಗಿರಬೇಕು ಅಂತ ಹೇಳ್ತಾರೆ ತತ್ವಜ್ಞಾನಿಗಳು, ದೊಡ್ಡವರು. ಏನ್ ಹೇಳ್ತಾರೆ? ಒಂದು ದಮ, ಇನ್ನೊಂದು ಸನಾತನವಾಗಿರತಕ್ಕಂತಹ ಧರ್ಮ.
ಅದೆರಡು ಏನು ಅಂತಂದ್ರೆ ನಿಶ್ರೇಯಸಂ, ವಿಶೇಷವಾದ ಶ್ರೇಯಸ್ಸನ್ನ ತಂದುಕೊಡುತ್ತೆ ಅಂತ ಜ್ಞಾನಿಗಳು ಹೇಳ್ತಾರೆ. ತತ್ವಜ್ಞಾನಿಗಳು ಬ್ರಾಹ್ಮಣನಾದವನು ಅತ್ಯಂತ ವಿಶೇಷವಾಗಿ ದಮ ಮತ್ತು ಸನಾತನ ಧರ್ಮ ಇದನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಅಂತಹ ಬ್ರಾಹ್ಮಣನಾದ ವ್ಯಕ್ತಿಗೆ ಅವನವನ ಯೋಗ್ಯತೆಗಳಿಗೆ ಅನುಗುಣವಾಗಿ 4 ಬರುತ್ತೆ. ಕೆಲವು ಯೋಗ್ಯತೆಯನ್ನ ಫಾಲೋ ಮಾಡಿಕೊಂಡು ಬರುತ್ತೆ, ಕೆಲವು ಅಧ್ಯಯನವನ್ನ ಫಾಲೋ ಮಾಡಿಕೊಂಡು ಇರುತ್ತೆ. ಒಂದು ಬರೋದು, ಒಂದು ಇರೋದು. ಯಾವುದು ಬರುತ್ತೆ ಅಂತಂದ್ರೆ ದಾನ ಮಾಡುವಂತಹ ಬುದ್ಧಿ, ಆಮೇಲೆ ಕ್ಷಮಾಗುಣ, ಅದಾದ ಮೇಲೆ ಸಿದ್ಧಿ. ತುಂಬಾ ಚೆನ್ನಾಗಿದೆ. ದಾನ, ಕ್ಷಮಾ, ಸಿದ್ಧಿ. ಮಂತ್ರ ಸಿದ್ಧಿ ಇರಬಹುದು, ಕ್ಷಮಾಗುಣ ಇರಬಹುದು, ಸಹನ, ಕಷ್ಟ ಸಹಿಷ್ಣುತಾ ಅಂತ ಹೇಳ್ತಾರೆ ಅದು, ಮತ್ತು ದಾನವನ್ನ ಕೊಡುವಂತಹ ಬುದ್ಧಿ. ಇದು ಅವನ ಯೋಗ್ಯತೆಯನ್ನ ಅನುಸರಣೆ ಮಾಡಿಕೊಂಡು ಬ್ರಾಹ್ಮಣನಾದವನಿಗೆ ಬರುತ್ತೆ. ಆದರೆ ಅಧೀತಂಚಾನುವರ್ತತೆ, ಅವನ ಅಧ್ಯಯನವನ್ನ ಡಿಪೆಂಡ್ ಮಾಡಿಕೊಂಡಿರುವಂಥದ್ದು ಯಾವುದು? ಒಬ್ಬ ಬ್ರಾಹ್ಮಣ ಓದಿದ್ದಾನೆ, ಒಬ್ಬ ಬ್ರಾಹ್ಮಣ ಇದ್ದಾನೆ, ಅವನು ಓದಿದ್ದಾನೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಅಂತಂದ್ರೆ ದಮೋದಾನಂ ತಪೋಜ್ಞಾನಂ. 4: ದಮ, ದಾನ, ತಪಸ್ಸು ಮತ್ತು ಜ್ಞಾನ. ಇದು ಈ 4 ವಿಶೇಷವಾಗಿದೆ ಒಬ್ಬನಲ್ಲಿ ಅಂದ್ರೆ ಅವನು ಓದಿದ್ದಾನೆ ಅಂತ ಅರ್ಥ. ಅಂದ್ರೆ ಅವರವರ ಯೋಗ್ಯತೆಗನುಗುಣವಾಗಿ ಕೆಲವು 4 ಇರುತ್ತೆ. ದಮವೂ ಇರುತ್ತೆ, ದಾನವೂ ಇರುತ್ತೆ, ತಪಸ್ಸೂ ಇರುತ್ತೆ, ಜ್ಞಾನವೂ ಇರುತ್ತೆ. ಬರೀ ಓದಿದ್ದಲ್ಲ, ಪುಸ್ತಕದ ಜ್ಞಾನವಲ್ಲ, ಮನನ ಮಾಡಿ ಬಂದ ಜ್ಞಾನ, ಗುರುಗಳ ಅನುಗ್ರಹದಿಂದ ಬಂದ ಜ್ಞಾನ. ಅದು ಅಧ್ಯಯನ, ನಮ್ಮ ಅಧ್ಯಯನವನ್ನ ಡಿಪೆಂಡ್ ಮಾಡ್ಕೊಂಡಿರುವಂಥದ್ದು ಈ 4. ಕೆಲವರಿಗೆ 4 ಇರುತ್ತೆ ಅವರವರ ಯೋಗ್ಯತಾನುಗುಣವಾಗಿ, ಕೆಲವರಿಗೆ 2 ಇರುತ್ತೆ, ಕೆಲವರಿಗೆ 3, ಕೆಲವರಿಗೆ 1. ಅಂದ್ರೆ ಈ 4ರಲ್ಲಿ ಒಂದನ್ನಾದ್ರೂ ನಾವು ಇಟ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ. ಅದರಲ್ಲಿ ದಮ ಏನ್ ಮಾಡುತ್ತೆ? ಇಲ್ಲಿ ಮುಖ್ಯವಾಗಿ ದಮದ ಲಕ್ಷಣವನ್ನು ಹೇಳ್ತಾರೆ. ದಮಸ್ತೇಜೋವರ್ಧಯತಿ. ದಮ ಅನ್ನೋದು ಬ್ರಾಹ್ಮಣನಿಗೆ ತೇಜಸ್ಸನ್ನ ಅಭಿವೃದ್ಧಿ ಮಾಡುತ್ತೆ. ದಮ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರ. ಆ ದಮ ಯಾರಲ್ಲಿದೆ, ಯಾವ ಬ್ರಾಹ್ಮಣನಲ್ಲಿ ದಮ ಅಂತನ್ನೋದಿದೆ ಅವನು ಒಳ್ಳೆ ತೇಜಸ್ವಿ ಆಗ್ತಾನೆ. ದಮ ಇರುವಂತಹ ಬ್ರಾಹ್ಮಣನಿಗೆ ತೇಜಸ್ಸು ಅಭಿವೃದ್ಧಿ ಆಗತ್ತೆ. ಪುರುಷೋ ವಿಂದತೆ ಮಹತ್, ಒಳ್ಳೆ ದೊಡ್ಡದನ್ನ ಅವನು ಸಾಧನೆ ಮಾಡ್ತಾನೆ. ಈಗ ಪ್ರಾಣಿಗಳಿವೆ. ಮನೆ ಹತ್ತಿರದಲ್ಲಿ ಹಸು ಬಂತು, ಅಯ್ಯೋ ಹಸು ಬಂತು ಅಂತ ಹೆದರ್ಕೊಂಡು ಯಾರಾದ್ರೂ ಓಡೋಗ್ಬಿಡ್ತೀವ? ಭಯ ಆಗತ್ತಾ? ಜಿಂಕೆ ಬಂತು ಓಡ್ತೀವಾ? ಇಲ್ಲ. ಅದೇ ಕ್ರವ್ಯಾಧ್ಯ, ಮಾಂಸವನ್ನ ತಿನ್ನುವ ಹುಲಿ, ಚಿರತೆ, ನರಿ ಮೊದಲಾದ ಪ್ರಾಣಿಗಳು ಬಂದಾಗ ಹೆದರ್ಕೊಂಡು ಓಡ್ಬಿಡ್ತೇವೆ ನಾವು. ಹಾಗೆ ಯಾರಿಗೆ ದಮ ಇಲ್ಲ, ಆ ದಮ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳನ್ನ ನೋಡಿ ಜನ ಹೆದರ್ತಾರೆ. ಯಾರಿಗೆ ದಮ ಇಲ್ಲ ಅಂತಹ ಮನುಷ್ಯರನ್ನ ನೋಡಿ, ಮಾಂಸವನ್ನ ತಿನ್ನುವ ಕ್ರೂರ ಮೃಗಗಳನ್ನ ನೋಡಿ ಹೇಗೆ ಜನ ಭಯ ಪಡ್ತಾರೆ, ಹಾಗೆ ಯಾರಲ್ಲಿ ದಮ ಇಲ್ಲ ಆ ಮನುಷ್ಯನನ್ನ ನೋಡಿ ಜನ ಹೆದರ್ತಾರೆ. ಆದ್ದರಿಂದಲೇ ಯಾರು ದಮ ಇಲ್ಲ ಅವರನ್ನ ಕಂಟ್ರೋಲ್ ಮಾಡಬೇಕು ಅಂತಲೇ ಸ್ವಯಂಭುಗಳಾದ ಚತುರ್ಮುಖ ಬ್ರಹ್ಮದೇವರು ಕ್ಷತ್ರಿಯರನ್ನ ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಈ ದಮ ಅನ್ನೋದು ಬ್ರಾಹ್ಮಣನ ವಿಶೇಷವಾಗಿರತಕ್ಕಂತಹ ಗುಣ. ಮತ್ತೆ ಯೋಗ್ಯವಾಗಿ ಎಲ್ಲರೂ ದಮವನ್ನ ಸಂಪಾದನೆ ಮಾಡ್ಕೊಳ್ಬೇಕು. ಆದ್ದರಿಂದ
ಈ 4 ಆಶ್ರಮಗಳಿವೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇತ್ಯಾದಿಯಾಗಿ 4 ಆಶ್ರಮಗಳಿದೆ. ಆ 4 ಆಶ್ರಮದವರು ಮಾಡಬೇಕಾದ ದೊಡ್ಡ ವ್ರತ ಯಾವುದು ಅಂತಂದ್ರೆ ಅದು ದಮ. ಆದ್ದರಿಂದ ಅಣ್ಣ, ಯಾರಲ್ಲಿ ದಮ ಇದೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇವರಿಗೆ ದಮ ಇದೆ ಅಂತ ಗೊತ್ತಾಗೋದು ಹೇಗೆ? ನಾನು ಕೆಲವು ಲಕ್ಷಣಗಳನ್ನು ಹೇಳ್ತೇನೆ. ತಸ್ಯ ಲಿಂಗಂ ಪ್ರವಕ್ಷ್ಯಾಮಿ. ಆ ದಮದ ಲಕ್ಷಣಗಳು, ಯಾರಲ್ಲಿ ದಮ ಇದ್ರೆ ಅವ್ರು ಹೇಗಿರ್ತಾರೆ ಅನ್ನುವ ಲಕ್ಷಣವನ್ನು ಹೇಳ್ತೀನಿ ಅಂತ ವಿದುರ ಹೇಳಿ ಸುಮಾರು ಶ್ಲೋಕಗಳಲ್ಲಿ ದಮದ ಲಕ್ಷಣಗಳನ್ನು ಹೇಳ್ತಾರೆ. ಇಲ್ಲಿ ದಮ ದಮ ಅಂದ್ರೆ ಏನು? ಸಾಮಾನ್ಯವಾಗಿ ದಮ ಅಂದ್ರೆ ಅಧಿಕಾರವನ್ನ, ಶಾಸ್ತ್ರವನ್ನ ಶ್ರವಣ ಮಾಡಬೇಕು ಅಂದ್ರೆ ಅಧಿಕಾರ ಬೇಕು. ಆ ಅಧಿಕಾರದಲ್ಲಿ ಮೊದಲನೇದೇ ಶಮದಮಗಳು ಅಂತ ಹೇಳ್ತಾರೆ. ಶಾಂತೋದಾಂತ ಉಪರತ ಸ್ಥಿತಿಕ್ಷು ಸಮಾಹಿತೋ ಭೂತ್ವಾ ಆತ್ಮನ್ಯೇವಾತ್ಮಾನಂ ಪಶ್ಯೇತ್ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ವೇದಮಂತ್ರ ಆದೇಶ ಮಾಡುತ್ತೆ, ದೇವರ ದರ್ಶನವನ್ನ ಮಾಡಬೇಕು. ಎಲ್ಲಿ ಭಗವಂತನ ದರ್ಶನ ಮಾಡೋದು ಅಂದ್ರೆ ಹೃದಯದಲ್ಲಿ ಭಗವಂತನ ದರ್ಶನ ಆಗ್ಬೇಕು. ಅಂದ್ರೆ ಬಿಂಬಾಪರೋಕ್ಷ ಆಗ್ಬೇಕು. ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರೆ ಅಧಿಕಾರ ಬರಬೇಕು. ಅಧಿಕಾರಕ್ಕೆ ಅಧ್ಯಯನ ಮಾಡಬೇಕು. ಅಧ್ಯಯನಕ್ಕೆ ಏನ್ ಮಾಡಬೇಕು ಅಂದ್ರೆ ಮೊದಲು ಶಮದಮಗಳನ್ನ ಅಭ್ಯಾಸ ಮಾಡಬೇಕು. ಅದರಲ್ಲಿ ಒಂದು ಶಮ, ಭಗವಂತನಲ್ಲಿ ನಿಷ್ಠವಾದ ಒಂದು ಬುದ್ಧಿ, ಅದನ್ನ ಶಮ ಅಂತ ಕರೀತಾರೆ. ದಮ ಅಂದ್ರೆ ಇಂದ್ರಿಯ ನಿಗ್ರಹ ಅಂತ ಕರೀತಾರೆ. ಸಾಮಾನ್ಯವಾದ ಒಂದು ಅರ್ಥ. ದಮ ಅಂದ್ರೆ ಏನು? ಇಂದ್ರಿಯ ನಿಗ್ರಹ. ಶಮೋ ಮನ್ನಿಷ್ಠತ ಬುದ್ಧೇ ದಮ ಇಂದ್ರಿಯ ನಿಗ್ರಹ ಅಂತ ಕೃಷ್ಣ ಏಕಾದಶ ಸ್ಕಂದ ಭಾಗವತದಲ್ಲಿ ಉದ್ಧವ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಆದ್ದರಿಂದ ಶಮದಮಗಳು ಬೇಕು. ಅದರಲ್ಲಿ ಸಾಮಾನ್ಯವಾಗಿ ದಮ ಅಂದ್ರೆ ಇಂದ್ರಿಯ ನಿಗ್ರಹ ಅಂತಂದ್ರು. ಇಲ್ಲಿ ವಿದುರರು ವಿಶೇಷವಾಗಿ ದಮದ ಲಕ್ಷಣಗಳನ್ನು ಹೇಳ್ತಾರೆ. ನೋಡಿ, ತುಂಬಾ ಚೆನ್ನಾಗಿದೆ ಇದು. ಕ್ಷಮಾ ಧೃತಿರಹಿಂಸಾ ಚ ಸಮತಾ ಸತ್ಯಮಾರ್ಜವಂ ಇಂದ್ರಿಯಾಭಿಜಯೋ ಧೈರ್ಯಂ ಮಾರ್ದವಂ ಹ್ರೀರಚಾಪಲಂ ಅಕಾರ್ಪಣ್ಯ ಸಂರಂಭ ಅಕಾರ್ಪಣ್ಯಮಸಂರಂಭ ಸಂತೋಷ ಶ್ರದ್ಧಾನತ ಏತಾನಿ ಯಸ್ಯ ರಾಜೇಂದ್ರ ಸದಾಂತಃ ಪುರುಷ ಸ್ಮೃತಃ. ಇಲ್ಲಿ ಕೆಲವು ಗುಣಗಳನ್ನು ಹೇಳ್ತಾನೆ. ಆ ಗುಣಗಳು ಯಾರಲ್ಲಿದೆಯೋ ಅವನನ್ನ ದಾಂತ, ದಮ ಎನ್ನುವುದರಿಂದ ಕೂಡಿದವನು, ಅವನಿಗೆ ದಮ ಇದೆ ಅಂತ ಅನ್ಕೊಳ್ಬೇಕು. ಯಾವುದಾ ಗುಣಗಳು? ಕ್ಷಮ. ಕ್ಷಮ ಅಂದ್ರೆ ತಿತಿಕ್ಷಾ. ತಿತಿಕ್ಷಾ ಅಂದ್ರೆ ಸಹಿಸುವುದು, ಕಷ್ಟ ಸುಖಗಳಲ್ಲಿ ಚೆನ್ನಾಗಿ ಸಹಿಸುವುದು. ಧೃತಿ ಧೈರ್ಯ, ಸ್ಥೈರ್ಯ, ಮನೋಬಲ. ಅಹಿಂಸಾ, ಯಾರಿಗೂ ಹಿಂಸೆಯನ್ನು ಕೊಡದೇ ಇರತಕ್ಕಂಥದ್ದು. ಸಮತಾ, ಅವರವರ ಯೋಗ್ಯತಾನುಸಾರವಾಗಿ ಅವರವರನ್ನ ನೋಡುವಂಥದ್ದು. ಒಬ್ಬರನ್ನ ಇನ್ನೊಬ್ಬರಂತೆ ನೋಡೋದಲ್ಲ. ಅವರ ಯೋಗ್ಯತೆ ಏನಿದೆ ಅವರ ಯೋಗ್ಯತೆಗೆ ತಕ್ಕ ಮರ್ಯಾದೆಯನ್ನು ಅವರಿಗೆ ಮಾಡುವುದು, ಅದು ಸಮತ. ಸತ್ಯಂ, ಸತ್ಯವಾದ ಮಾತಾಡೋದು. ಆರ್ಜವಂ, ಟ್ರಾನ್ಸ್ಪರೆನ್ಸಿ, ಒಳಗೊಂದು ಹೊರಗೊಂದು ಇಲ್ಲ, ಆರ್ಜವವನ್ನ ಇಟ್ಟುಕೊಳ್ಳುವಂಥದ್ದು. ಇಂದ್ರಿಯಾಭಿಜಯ, ಇಂದ್ರಿಯಗಳನ್ನ ಯಥಾಶಕ್ತಿ ಕಂಟ್ರೋಲಿಗೆ ತರುವಂಥದ್ದು. ಧೈರ್ಯ, ಧೈರ್ಯ ಅಂದ್ರೆ ಗೊತ್ತು. ಮಾರ್ದವಂ, ಸುಮ್ಮನೆ ಮಾರ್ದವ ಅಂದ್ರೆ ಮೃದು ಸ್ವಭಾವ ಅಂತ, ಕಠಿಣವಾದ ಸ್ವಭಾವ ಅಲ್ಲ, ಮೃದು ಸ್ವಭಾವ. ಹ್ರೀಹಿ, ನಾಚಿಕೆ, ತಪ್ಪು ಮಾಡಲಿಕ್ಕೆ ನಾಚಿಕೆ. ಅಚಾಪಲಂ, ಚಂಚಲ ಬುದ್ಧಿ ಇಲ್ಲ. ಚಾಪಲ ಅಂದ್ರೆ, ಚಪಲ ಅಂದ್ರೆ ಚಂಚಲ ಅಂತ ಅರ್ಥ. ಚಪಲ ಬುದ್ಧಿ ಇಲ್ಲ, ಚಂಚಲ ಬುದ್ಧಿ ಇಲ್ಲ. ಅಕಾರ್ಪಣ್ಯಂ, ಅಕಾರ್ಪಣ್ಯ ಅಂದ್ರೆ ಕೃಪಣ ಅಂದ್ರೆ ದೀನ. ಅಯ್ಯೋ, ಮುಖ ನೋಡ್ತಾ ಇದ್ದ ಹಾಗೆ ತುಂಬಾ ದೀನರಾಗಿಲ್ಲ, ಇಲ್ಲ. ದೈನ್ಯ ಸ್ವಭಾವ ಇಲ್ವೇ ಇಲ್ಲ. ಅಸಂರಂಭ, ಕೋಪ ಮಾಡ್ಕೊಳ್ಳದೆ ಇರುವಂಥದ್ದು.
ಸಂರಂಭ ಅಂದ್ರೆ ಕೋಪ. ಅಸಂರಂಭ ಕೋಪವನ್ನ ಯಥಾಶಕ್ತಿ ಕಡಿಮೆ ಮಾಡುವುದು. ಸಂತೋಷ ನಗಿಸ್ತಾ ಇರುವಂಥದ್ದು. ಶ್ರದ್ಧಾನತ ಶಾಸ್ತ್ರದ ಮೇಲೆ, ದೇವರ ಮೇಲೆ ವಿಶೇಷವಾಗಿ ಶ್ರದ್ಧೆಯನ್ನು ಮಾಡುವಂಥದ್ದು. ಇಷ್ಟು ಗುಣಗಳು ಯಾರಲ್ಲಿದೆಯೋ ಅವನನ್ನ ದಾಂತ, ಅವನಲ್ಲಿ ದಮ ಇದೆ. ಅಂದ್ರೆ ನಾವು ದಾಂತರಾಗಬೇಕಾದ್ರೆ ಇಷ್ಟೆಲ್ಲ ಗುಣಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ದಾಂತ ಸರಿ, ಯಾವ ಗುಣಗಳು ಇದ್ರೆ ಅವನು ದಾಂತ, ಅವನಿಗೆ ದಮ ಇದೆ ಅಂತ ಹೇಳ್ತಾರೆ. ಆ ದಮ ಇರತಕ್ಕಂತ ವ್ಯಕ್ತಿಗಳಲ್ಲಿ ಯಾವ ಗುಣ ಇರೋಲ್ಲ. ಕಾಮೋ ಲೋಭಶ್ಚ ದರ್ಪಶ್ಚ ಮನ್ಯುರ್ನಿದ್ರಾ ವಿಕಥನಂ ಮಾನ ಈರ್ಷ್ಯಾ ಚ ಶೋಕಶ್ಚ ನೈತದ್ದಾಂತೋ ನಿಷೇವತೆ. ಎಷ್ಟರ ಹೇಳ್ತಾರೆ ನೋಡಿ. ಕಾಮಃ ಶಾಸ್ತ್ರ ವಿರುದ್ಧವಾದ ಆಸೆ, ಕೆಟ್ಟ ಬಯಕೆಗಳು. ಲೋಭ, ಲೋಭ ಅಂದ್ರೆ ಗೊತ್ತು. ದರ್ಪ, ದರ್ಪ ಮಾಡೋದು, ನಾನು ನನ್ನಿಂದ ಅಂತ. ಮತ್ತೆ ಮನ್ಯುಹು, ಮನ್ಯು ಅಂದ್ರೆ ಸಿಟ್ಟು. ನಿದ್ರಾ ಸುಮ್ಮನೆ ಬಿದ್ದಿರುವಂಥದ್ದು, ಮಲಗುವಂಥದ್ದು, ಸುಮ್ಮನೆ ಮಲಗುವಂಥದ್ದು. ವಿಕಥನಂ ತನ್ನ ಬಗ್ಗೆ ತಾನೇ ಆತ್ಮಶ್ಲಾಘನೆ, ಆತ್ಮ ಪ್ರಶಂಸೆಯನ್ನ ಮಾಡ್ತಾ ಇರೋದು. ಮಾನ, ಮಾನ ಅಂದ್ರೆ ಅಹಂಕಾರ. ಈರ್ಷ್ಯ ಅಂದ್ರೆ ಗೊತ್ತು, ಹೊಟ್ಟೆ ಹೆಚ್ಚು, ಮಾತ್ಸರ್ಯ. ಶೋಕ ಸುಮ್ಮನೆ ದುಃಖ ಪಡೋದು. ಇದು ಯಾವುದು ದಾಂತನಾದ ಪುರುಷನಲ್ಲಿ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬ ದಾಂತ ಒಳ್ಳೆ ಧಮವಂತ ಅವನು ಅಂತಂದ್ರೆ ಇದ್ಯಾವ ಗುಣಗಳು ಅವರಲ್ಲಿ ಇರೋದಿಲ್ಲ. ಕೆಲವು ಗುಣ ಕ್ಷಮಾ, ಧೃತಿ, ಅಹಿಂಸಾ, ಸಮತಾ, ಸತ್ಯ, ಆರ್ಜವ, ಇಂದ್ರಿಯ ಜಯ, ಧೈರ್ಯ, ಮಾರ್ದವ, ಹ್ರೀ, ಅಚಾಪಲ, ಅದೈನ್ಯ, ಕೋಪ್, ಮತ್ತೆ ಅಕಾರ್ಪಣ್ಯ, ಅಸಂರಂಭ, ಸಂತೋಷ, ಶ್ರದ್ಧಾನತ. ಈ 15 ಗುಣಗಳು ಇದ್ರೆ ಅವನು ದಾಂತ ಅಂತಂದ್ರು. ಅಷ್ಟು ಮಾತ್ರ ಅಲ್ಲ, ಇನ್ನು ಬೇಕಾದಷ್ಟು ಹೇಳ್ತಾರೆ. ಇದು ಕಾಮ, ಲೋಭ, ದರ್ಪ 3, 4, 5, 6, 7, 8, 9 ಕಾಮಾದಿ ಶೋಕ ಪರ್ಯಂತ 9 ಗುಣಗಳು ಅವನಲ್ಲಿ ಇಲ್ಲ ಅಂದ್ರೆ ಅವನು ದಾಂತ ಅಂತ. ದಾಂತನಿಗೆ ಈ 9 ಗುಣ ಇಲ್ಲ, ಕಾಮಾದಿ 9 ಗುಣ ಇಲ್ಲ. ಆದ್ರಿಂದ ನಾವೇನೇನು ಸಂಪಾದನೆ ಮಾಡಬೇಕು, ಜೀವನದಲ್ಲಿ ಏನೇನು ಬಿಡಬೇಕು ಸ್ಪಷ್ಟ ಆಗುತ್ತೆ ನೋಡಿ. ಅಜಿಹ್ಮಂ ಅಷಠಂ ಶುದ್ಧಂ ಏತದ್ದಾಂತಸ್ಯ ಲಕ್ಷಣಂ ಅಲೋಲುಪಸ್ತಥಾ ಅಲ್ಪೇಪ್ಸುಃ ಕಾಮಾನಾಂ ಅಭಿಚಿಂತಕಃ ಸಮುದ್ರಕಲ್ಪಃ ಪುರುಷಃ ಸದಾಂತಃ ಪರಿಕೀರ್ತಿತಃ. ಇದರ ಎಂಥ ಮಾತು ಹೇಳ್ತಾರೆ ನೋಡಿ. ಅಲೋಲುಪ, ಅಲೋಲುಪ ಇಲ್ಲ. ಅಜಿಹ್ಮಂ, ಜಿಹ್ಮ ಇಲ್ಲ ಅವನಲ್ಲಿ. ಜಿಹ್ಮ ಅಂದ್ರೆ ಏನು? ಜಿಹ್ಮ ಅಂದ್ರೆ ಇರುವುದನ್ನ ತೋರಿಸಿಕೊಳ್ಳದೆ ಬೇರೆ ಇನ್ನೇನೋ ತೋರಿಸ್. ಆಕ್ಚುಯಲ್ ಆಗಿ ಅವನ ಸ್ವಭಾವವೇ ಬೇರೆ, ಬಟ್ ಸಮಾಜಕ್ಕೆ ಅವನು ಪ್ರೊಜೆಕ್ಟ್ ಆಗಿರೋದೇ ಬೇರೆ. ಅದು ವಕ್ರ, ವಕ್ರತಾ ಅಂತ ಕರೀತಾರೆ. ಜಿಹ್ಮ ಅಂದ್ರೆ ವಕ್ರತೆ. ಅಜಿಹ್ಮಂ ಹಾಗಿಲ್ಲ, ವಕ್ರ ಇಲ್ಲ, ರುಜು, ವಕ್ರ ಇಲ್ಲ. ಅದಾದ್ಮೇಲೆ ಅಷಠಂ, ಶಠ ಅಲ್ಲ, ಮುಂಡಿ ಹಿಡಿಯೋದಿಲ್ಲ. ನಾನು ಹೇಳಿದ್ದೇ ಸರಿ, ನಾನೇ ಸರಿ, ಬೇರೆಯವ್ರ ತಪ್ಪು ಅನ್ನುವಂಥ ಭಾವ ಇಲ್ಲ. ಶಠ ಅಲ್ಲ, ಅಷಠ. ಶುದ್ಧ, ಕೈ ಶುದ್ಧ, ಬಾಯಿ ಶುದ್ಧ, ಮನಸ್ಸು ಶುದ್ಧ, ತ್ರಿಕರಣಗಳಲ್ಲೂ ಶುದ್ಧ. ಇದು ಎಲ್ಲಿದೆ ಅವನು ದಾಂತ ಅಂತ. ಅಲೋಲುಪ, ಇಂದ್ರಿಯ ಲೋಲುಪ ಅಲ್ಲ. ಹೇಗಿದೆ ನೋಡಿ. ಇಂದ್ರಿಯ ಲೋಲುಪತೆ ಅಂತಂದ್ರೆ ಆಯಾ ಇಂದ್ರಿಯಗಳಿಗೆ ಬೇಕಾದ ಪದಾರ್ಥಗಳಲ್ಲಿ 24 ಗಂಟೆ ಫೀಡ್ ಮಾಡ್ತಿರೋದು. ಕಣ್ಣಿಗೆ, ಕಿವಿಗೆ, ಮೂಗಿಗೆ. ಅಂದ್ರೆ ಆಯಾ ಇಂದ್ರಿಯಗಳಿಗೆ ಏನೇನು ಕೊಟ್ರೆ ಸುಖ ಆಗುತ್ತೆ ಅದನ್ನು ತಿಳ್ಕೊಂಡು ಕೇವಲ ಇಂದ್ರಿಯ ಲೋಲುಪರಾಗೆ ಬದುಕಿರುವಂಥದ್ದು.
ಅವರು ದಾಂತರಲ್ಲ, ಅಲೋಲುಪರಾಗಬೇಕು. ದೊಡ್ಡ ಮಾತು ನೋಡಿ, ಅಲ್ಪೇಪ್ಸುಹು, ದೇವರು ಏನ್ ಕೊಟ್ಟಿದ್ದಾನೋ ಅದರಲ್ಲೇ ತೃಪ್ತನಾಗಿರುವಂಥದ್ದು. ಅತೃಪ್ತಿ, ಎಲ್ಲ ಜನಗಳು ಸೋಲೋದು ಅದರಲ್ಲೇ. ಅಲ್ಪತೃಪ್ತಿ ಅನ್ನೋದು ಯಾರಿಗೂ ಇಲ್ಲ. ಭಗವಂತ ನಮ್ಮ ಯೋಗ್ಯತೆಗೆ, ನಮ್ಮ ಜನ್ಮಾಂತರದ ಸಾಧನೆಗೆ ಎಷ್ಟು ಕೊಡಬೇಕೋ ಅಷ್ಟನ್ನ ಕೊಟ್ಟಿದ್ದಾನೆ ಅನ್ನುವ ದೃಢವಾದ ವಿಶ್ವಾಸದಿಂದ ದೇವರು ಕೊಟ್ಟದ್ದರಲ್ಲಿ ತೃಪ್ತನಾಗುವಂಥದ್ದು ಅಲ್ಪತೃಪ್ತಿ. ಆಮೇಲೆ ಕಾಮಾನಾಂ ಅವಿಚಿಂತಕ, ಬಂಗಾರ ತಗೊಂಡ್ರೆ ಏನಾಗತ್ತೆ, ಬೆಳ್ಳಿ ತಗೊಂಡ್ರೆ ಏನಾಗತ್ತೆ, ಕಾರ್ ತಗೊಂಡ್ರೆ ಏನಾಗತ್ತೆ, ಬರೀ ಅದೇ ಆಲೋಚನೆ. ಕಾಮಾನಾಂ ಅವಿಚಿಂತಕ, ಕಾಮನೆಗಳು, ಭೋಗ ವಿಷಯಗಳು, ಅದನ್ನ ಚಿಂತನೆ ಮಾಡದೇ ಇರೋದು. ಅಲ್ಪತೃಪ್ತಿ ಅನ್ನೋದು ಬಂದುಬಿಟ್ರೆ, ಭಗವಂತ ಕೊಟ್ಟಿದ್ರಲ್ಲೇ ಎದುರುಚ್ಛಾಲಾಭ ಸಂತೃಪ್ತಿ ಅಂತಾರೆ, ಆ ಗುಣ ಬಂದುಬಿಟ್ರೆ ಕಾಮನೆಗಳ ಮೇಲೆ ಬಯಕೆ ಹೋಗೋದೇ ಇಲ್ಲ. ಮತ್ ಹೇಗಿರ್ತಾನೆ ಅಂದ್ರೆ ಸಮುದ್ರ ಕಲ್ಪ, ಸಮುದ್ರ ಇದ್ದ ಹಾಗೆ ಗಂಭೀರವಾಗಿರ್ತಾನೆ. ನದಿಗಳು ಸೇರಿದ್ರೆ ಅದು ವೃದ್ಧ ಅಲ್ಲ, ನದಿಗಳು ಬರ್ಲಿಲ್ಲ ಅಂದ್ರೆ ಸಮುದ್ರ ಹಾಳಾಯ್ತು ಅಂತಲ್ಲ. ಸಮುದ್ರ ಯಾವತ್ತಿಗೂ ನಿತ್ಯ ನಿರಂತರವಾಗದು ಗಂಭೀರವಾಗಿ ಇರ್ತೋ ಹಾಗೆ ಸಮುದ್ರ ಇದ್ದ ಹಾಗಿರ್ತಾನೆ ಆ ಮನುಷ್ಯ ದಾಂತ. ದಾಂತ. ಆದ್ದರಿಂದ ನಾವು ಹೇಗಿರ್ಬೇಕು? ಸುವೃತ್ತ, ವೃತ್ತ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ನಮ್ಮ ನಡತೆ ಚೆನ್ನಾಗಿರ್ಬೇಕು. ಶೀಲ ಸಂಪನ್ನ, ನಮ್ಮ ಶೀಲ ಅದು ಚೆನ್ನಾಗಿರ್ಬೇಕು. ಪ್ರಸನ್ನ ಆತ್ಮ, ಆತ್ಮ ಅಂದ್ರೆ ಮನಸ್ಸು, ಅದು ಯಾವಾಗಲೂ ಉದ್ರಿಕ್ತವಾಗಿರಬಾರದು, ಪ್ರಸನ್ನವಾಗಿರ್ಬೇಕು. ಆತ್ಮವಿತ್, ಆತ್ಮ ಅಂದ್ರೆ ಭಗವಂತ, ಆತ್ಮನಾಮಕನಾದ ಭಗವಂತನನ್ನ ಯಥಾಯೋಗ್ಯವಾಗಿ ತಿಳಿಬೇಕು, ದೇವರ ಜ್ಞಾನವನ್ನ ಪಡೆದಿರ್ಬೇಕು. ಇಂತಹ ಬುಧ, ಆ ಜ್ಞಾನಿಯಾಗಿರತಕ್ಕಂತಹ ಜೀವ ಈ ಲೋಕದಲ್ಲಿ ಅಂದ್ರೆ ಭೂಲೋಕದಲ್ಲಿ ಸನ್ಮಾನ ಮರ್ಯಾದೆಗಳನ್ನು ಪಡೆದು ಪ್ರಾಪ್ಯೇಹ ಲೋಕೆ ಸಮ್ಮಾನಂ ಸ್ವರ್ಗತಿಂ ಪ್ರೇತ್ಯ ಗಚ್ಚತಿ, ಅಲ್ಲಿಂದ ಸ್ವರ್ಗವನ್ನ ಅವನು ಪಡಿತಾ ಇದ್ದಾನೆ. ಇಂಥ ದೊಡ್ಡ ಉಪದೇಶಗಳಿದೆಲ್ಲ. ಅಭಯಂ ಯಸ್ಯ ಭೂತೇಭ್ಯ ಸರ್ವೇಷಾಂ ಅಭಯಂ ಯತಃ ಸವೈ ಪರಿಣತ ಪ್ರಜ್ಞಃ ಪ್ರಖ್ಯಾತೋ ಮನುಜೋತ್ತಮಃ. ಇವನಿಂದ ಯಾರಿಗೂ ಭಯ ಇಲ್ಲ, ಅವನಿಗೆ ಯಾರೂ ಭಯ ಕೊಡಲ್ಲ. ಇದು ಬಹಳ ಕಷ್ಟ. ಬೇರೆ ಯಾರಿಂದಲೂ ಇವನಿಗೆ ಭಯ ಇಲ್ಲ, ಇವನಿಂದ ಬೇರೆ ಯಾರಿಗೂ ಭಯ ಇಲ್ಲ. ಅಂತಹ ವ್ಯಕ್ತಿ ವಿದುರ ಕರಿತಾನವನನ್ನ ಪರಿಣತ ಪ್ರಜ್ಞಾ, ಹೇಗೆ ಬದುಕಬೇಕು ಅಂತ ತಿಳಿದುಕೊಂಡಂತಹ ವ್ಯಕ್ತಿ ಅವನು ಲೋಕದಲ್ಲಿ ಮನುಷ್ಯೋತ್ಮ ಅಂತ ಪ್ರಸಿದ್ಧನಾಗ್ತಾನೆ. ಸರ್ವಭೂತ ಹಿತೋ ಮೈತ್ರ ತಸ್ಮಾನ್ನೋದ್ವಿಜತೆ ಜನಃ ಸಮುದ್ರ ಇವ ಗಂಭೀರ ಪ್ರಜ್ಞಾ ತೃಪ್ತ ಪ್ರಶಾಮ್ಯತಿ. ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರ ಜೊತೆಯಲ್ಲಿ ಸ್ನೇಹ, ಉದ್ವೇಗ ಅನ್ನೋದೇ ಇಲ್ಲ ಅವನಿಗೆ. ಹೇಗಿರ್ತಾನೆ ಅವನು? ಸಮುದ್ರ ಗಂಭೀರವಾಗಿರುತ್ತಲ್ಲ ಹಾಗೆ ಗಂಭೀರವಾಗಿರುತ್ತಾನೆ. ಇಷ್ಟೆಲ್ಲ ಅವನಿಗೆ ಗುಣ ಬರಬೇಕಾದ್ರೆ ಅವನಿಗೆ ತೃಪ್ತಿ ಇರಬೇಕು. ಯಾವುದರಿಂದ ಅವನಿಗೆ ತೃಪ್ತಿ ಅಂದ್ರೆ ಪ್ರಜ್ಞಾ ತೃಪ್ತ, ಅವನ ಜ್ಞಾನದಲ್ಲೇ ತೃಪ್ತನಾಗಿರ್ತಾನೆ, ಅವನ ಪ್ರಜ್ಞೆಯಿಂದಲೇ ಅವನಿಗೆ ತೃಪ್ತಿ, ಆದ್ದರಿಂದ ಅವನಿಗೆ ಶಾಂತಿ, ಆದ್ದರಿಂದ ಅವನಿಗೆ ಉದ್ವೇಗ ಇಲ್ಲ. ಅಂದ್ರೆ ಹೇಗೆ ಬದುಕಬೇಕು ಜನಗಳು ಅಂತ ಪಾಠ. ಕರ್ಮಣಾಚರಿತಂ ಪೂರ್ವಂ ಸದ್ಭಿರಾಚರಿತಂಚಯತ್ ತದೇವಾಸ್ಥಾಯ ಮೋದಂತೆ ದಾಂತಾ ಶಮಪರಾಯಣ. ಶಮಧಮಗಳು, ಯಾರು ಶಮಧಮಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ದೊಡ್ಡವರು ಮಾಡಿದ್ದನ್ನ ಇವ್ರು ಮಾಡ್ತಾರೆ. ದೊಡ್ಡವ್ರಿಗೆ ಏನ್ ಗೊತ್ತ್ರಿ, ನಾನೇ ಮಾಡೋದಲ್ಲ, ಅವ್ರಿಗೇನ್ ಗೊತ್ತು? ಹಾಗಿಲ್ಲ. ದೊಡ್ಡವರು, ಜ್ಞಾನಿಗಳು, ಪೂರ್ವಜರು, ಉತ್ತಮರು ಏನ್ ಮಾಡಿದ್ದಾರೆ ಆ ಮಾರ್ಗದಲ್ಲೇ ನಡೀತಾ, ಅವ್ರು ಮಾಡಿದ್ದನ್ನೇ ಮಾಡ್ತಾ ಅದರಲ್ಲೇ ಸಂತೋಷವಾಗಿರ್ತಾರೆ. ಶಮದಮಗಳನ್ನ ಪ್ರಾಕ್ಟೀಸ್ ಮಾಡತಕ್ಕಂತಹ ಜ್ಞಾನಿಗಳು.
ನೈಷ್ಕರ್ಮಂ ವಾ ಸಮಾಸ್ಥಾಯ ಜ್ಞಾನತೃಪ್ತೋ ಜಿತೇಂದ್ರಿಯಃ ಕಾಲಾಕಾಂಕ್ಷಿ ಚರನ್ ಲೋಕೆ ಬ್ರಹ್ಮಭೂಯಾಯ ಕಲ್ಪ್ಯತೆ. ಅಥವಾ ಹೀಗೂ ಕೆಲವರು ಇರ್ತಾರೆ, ಮತ್ತೆ ಕೆಲವರು ನೈಷ್ಕರ್ಮ್ಯ, ನಿಷ್ಕಾಮವಾದ ಕರ್ಮ, ಶ್ರೀಹರಿ ಪ್ರೀತಿಗೆ ತುಂಬಾ ಸಾಧನವಾಗುವಂತಹ ಕರ್ಮ ಸನ್ಯಾಸ, ಆ ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ. ಜ್ಞಾನ ತೃಪ್ತರು, ಅವರಿಗೆ ತೃಪ್ತಿ ತತ್ವಜ್ಞಾನದಿಂದಲೇ ತೃಪ್ತಿ, ಬೇರೆ ಯಾವುದರಿಂದಲೂ ಅಲ್ಲ. ಜ್ಞಾನ ತೃಪ್ತರಾಗಿ ಜಿತೇಂದ್ರಿಯರಾಗಿ ಸಾಧನೆಯನ್ನ ಮಾಡ್ತಾ, ಈ ಸಾಧನ ಶರೀರ ಇರೋ ತನಕ ಸಾಧನೆ ಮಾಡ್ತೇನೆ, ಯಾವಾಗ ಶರೀರ ಬೀಳತ್ತೆ ಅಂತ ಕಾಯ್ತಾ ಇರ್ತಾರೆ. ಅಲ್ಲಿ ತನಕ ಲೋಕದಲ್ಲಿ ಸಂಚಾರ ಮಾಡ್ತಾ ಕೊನೆಗೆ ಅವರ ಜ್ಞಾನಕ್ಕನುಗುಣವಾಗಿ ಭಗವಂತನನ್ನ ಪಡೀತಾರೆ. ಶಕುನೀನಾಮಿವಾಕಾಶೆ ಪದಂ ನೈವೋಪಲಭ್ಯತೆ ಏವಂ ಪ್ರಜ್ಞಾನ ತೃಪ್ತಸ್ಯ ಮುನೇರ್ವರ್ತ್ಮನ ದೃಶ್ಯತೆ. ಈಗ ಆಕಾಶದಲ್ಲಿ ಶಕುನಿಗಳು, ಪಕ್ಷಿಗಳು ಹಾರ್ತಾ ಇರುತ್ತೆ. ಪಕ್ಷಿಗಳು ಹಾರ್ತಾ ಇರುತ್ತೆ, ಅದೆಲ್ಲೋಗುತ್ತೆ? ನಮಗ್ ಕಾಣುತ್ತಾ? ಪಕ್ಷಿಗಳು, ಆಕಾಶದಲ್ಲಿ ಹಕ್ಕಿಗಳು ಹಾರುವ ದಾರಿ ನಮ್ಗೇನಾದ್ರು ಕಾಣುತ್ತಾ? ಹಾಗೇ ಜ್ಞಾನ ತೃಪ್ತನಾಗಿರ್ತಕ್ಕಂತಹ ಮಹಾನುಭಾವ ಹೇಗೆ ನಡ್ಕೊಳ್ತಾನೆ ಅನ್ನೋದು ಗೊತ್ತಾಗೋದಿಲ್ವಂತೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳ ಮಾರ್ಗ, ದಾರಿ ನಮಗೆ ಕಾಣೋದಿಲ್ವೋ ಹಾಗೆ ಪಕ್ಷಿ ಕಾಣುತ್ತೆ. ಅದರ ನಡೆ, ಅದರ ಗಮನ, ಅದರ ಮಾರ್ಗ ಕಾಣಲ್ಲ. ಹಾಗೆ ಜ್ಞಾನಿಗಳು ಕಾಣ್ತಾರೆ, ಬಟ್ ಜ್ಞಾನಿಗಳ ನಡತೆ ಯಾವ ತರ ಇದೆ ಗೊತ್ತಾಗಲ್ಲ. ಬಹಳ ಸೂಕ್ಷ್ಮ, ಬಹಳ ಗಂಭೀರ, ತುಂಬಾ ಗಹನ. ಉತ್ಸೃಜ್ಯವಾಗೃಹಾನ್ಯಸ್ತು ಮೋಕ್ಷಮೇವಾಭಿಮನ್ಯತೆ ಲೋಕಾಸ್ತೇಜೋಮಯಾಸ್ತಸ್ಯ ಕಲ್ಪ್ಯಂತೆ ಶಾಶ್ವತ ಆದಿವಿ. ಅಥವಾ ಉತ್ತಮ ಸಾಧಕರು ಮನೆಯನ್ನ ಬಿಟ್ಬಿಡ್ತಾರೆ, ಸಂಸಾರವನ್ನ ತ್ಯಾಗ, ಯಾಕೆ? ಮೋಕ್ಷಕ್ಕಾಗಿ. ಮೋಕ್ಷಮೇವಾಭಿಮನ್ಯತೆ, ಅವರಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಮೋಕ್ಷವೇ. ಎಲ್ಲವನ್ನ ಬಿಟ್ಟು, ದೇಹಾಭಿಮಾನವನ್ನು ಬಿಟ್ಟು ಮೋಕ್ಷವೊಂದನ್ನೇ ಸಂಕಲ್ಪ ಮಾಡಿಕೊಂಡು ಯಾರಿರ್ತಾರೆ ಅವರಿಗೆ ತೇಜೋಮಯವಾದ ಅನಂತಾಸನ, ಶ್ವೇತದ್ವೀಪ, ವೈಕುಂಠಾದಿ 3 ಲೋಕಗಳು, ಶಾಶ್ವತವಾದ ಲೋಕಗಳು ಅವನಿಗೆ ಸಿಗುತ್ತೆ. ಅದಕ್ಕೊಂದು ಕತೆ. ಕಶ್ಚಿಚ್ಛಾಕುನಿಕೋ ರಾಜನ್ ಪೂರ್ವಮಾಸೀದಿತಿ ಶ್ರುತಿ ಶಕುನೀನಾಂ ವಧಾರ್ಥಾಯ ಪಾಶಾನ್ ಭೂಮಾವಯೋಜಯತ್. ತಸ್ಮಿನ್ಯೌ ಶಕುನೌ ಬದ್ಧೌ ಯುಗಪತ್ ಸಹಚಾರಿಣೌ ತಾವುಪಾದಾಯ ತಂ ಪಾಶಂ ಜಗ್ಮತುಃ ಖಚರಾವುಭೌ ತೌ ವಿಹಾಯ ಸಮಾಕ್ರಾಂತೌ ದೃಷ್ಟ್ವಾ ಶಾಕುನಿಕಸ್ತದಾ ಅನ್ವಧಾವದ ನಿರ್ವಿಣ್ಣೋ ಯೇನ ಯೇನ ಸ್ಮಗಚ್ಚತಃ ತಥಾ ತಮನುಧಾವಂತಂ ಮೃಗಯಂ ಶಕುನಾರ್ಥಿನಂ ಆಶ್ರಮಸ್ಥೋ ಮುನಿಃ ಕಶ್ಚಿತ್ ತದರ್ಶಾಥ ಕೃತಾನ್ಹಿಕಃ ತಾವಂತರಿಕ್ಷಗೌ ಶೀಘ್ರಂ ಅನುಯಾಂತಂ ಮಹೀಚರಂ ಶ್ಲೋಕೇನಾನೇನ ಕೌರವ್ಯ ಅಪ್ರಚ್ಛ ಸ ಮುನಿಸ್ತದಾ ವಿಚಿತ್ರಮಿದಮಾಶ್ಚರ್ಯಂ ಮೃಗಯೋ ಪ್ರತಿಭಾತಿ ಮೇ ಪ್ಲವಮಾನೌ ಹಿ ಕಚರೌ ಪದಾತಿರನುಧಾವತಿ ಪಾಶಮೇಕಮುಭಾವೇತೌ ಸಹಿತೌ ಹರತೋ ಮಮ ಯತ್ರ ವೈ ವಿವದಿಷ್ಯೇತೆ ತತ್ರ ಮೇ ವಶಮೇಷ್ಯತಃ. ತೌ ವಿವಾದಮನುಪ್ರಾಪ್ತೌ ಶಕುನೌ ಮೃತ್ಯುಸಂಧಿತೌ ನಿಗೃಹ್ಯ ಪಾಶಂ ದುರ್ಬುದ್ಧಿ ಪೃಥಿವ್ಯಾಂ ಸನ್ನಿಪೇತತು ಯೌ ತೌ ಯುಧ್ಯಮಾನೌ ಸಂರಬ್ಧೌ ಮೃತ್ಯುಪಾಶವಶಾನುಗೌ ಉಪಸೃತ್ಯ ಪ್ರಮತ್ತೌ ತೌ ಜಗ್ರಾಹ ಮೃಗಯುಸ್ತದಾ ಏವಂ ಯೇ ಜ್ಞಾತಯೋರ್ಥೇಷು ಮಿಥೋ ಗಚ್ಚಂತಿ ವಿಗ್ರಹಂ ತೇ ಮೃತ್ಯುವಶಮಾಯಾಂತಿ ಶಕುನಾ ವಿವ ವಿಗ್ರಹಾತ್ ಸಂಭೋಜನಂ ಸಂಕಥನಂ ಸಂಪ್ರಶ್ನೋಥ ಸಮಾಗಮಃ ಏತಾನಿ ಜ್ಞಾತಿ ಕಾರ್ಯಾಣಿ ನ ವಿರೋಧಃ ಕದಾಚನ ಯಸ್ಮಕಾಲೇ ಸುಮನಸಃ ಸರ್ವೇ ವೃದ್ಧಾನುಪಾಸತೆ ಸಿಂಹಗುಪ್ತಮಿವಾರಣ್ಯಂ ಅಪ್ರದೃಶ್ಯಾ ಭವಂತಿ ತೇ ಯೇ ತು ಸನ್ನಿಧಿಮಾಸಾದ್ಯ ದೀನಾ ಇವ ಸಮಾಸತೆ ಶ್ರಿಯಂತೆ ಸಂಪ್ರಯಚ್ಛಂತಿ ದ್ವಿಷದ್ಭ್ಯೋ ಭರತರ್ಷಭ. ಇಲ್ಲಿ ಹೇಳ್ತಾರೆ, ರಾಜ ಒಬ್ಬ ಬೇಟೆಗಾರ ಇದ್ದ. ಅವನು ಪಕ್ಷಿಗಳನ್ನ ಬೇಟೆಯಾಡತಕ್ಕಂಥ ಶಾಕುನಿಕ. ಅವನು ಶಾಕುನಿಕ ಅಂದ್ರೇನು?
ಪಕ್ಷಿಗಳನ್ನ ಬೇಟೆಯಾಡತಕ್ಕಂಥ ಬೇಟೆಗಾರ ಇದ್ದ. ನಾನು ಕೇಳಿದ್ದೇನೆ ಶ್ರುತಿ, ಅವನು ಪಕ್ಷಿಗಳನ್ನ ಕೊಲ್ಲಬೇಕು ಅಂತ ಒಂದು ಬಲೆ, ನೆಟ್, ಯಾವ ಬಲೆ ಅದು, ಹಗ್ಗದ ಬಲೆಯನ್ನ ಭೂಮಿ ತುಂಬಾ ಹಾಸ್ಬಿಟ್ಟ ಸ್ವಲ್ಪ ದೂರ. ಏನಾಯ್ತು, ಕಾಯ್ತಾ ಇದ್ದ, ಯಾವುದೋ ಪಕ್ಷಿ ಬೀಳುತ್ತೆ ಬೀಳುತ್ತೆ. ಎರಡು ಪಕ್ಷಿಗಳು ಒಟ್ಟಿಗೆ ಸಂಚಾರ ಮಾಡ್ತಾ ಇದ್ವು. ಆ ಒಟ್ಟಿಗೆ ಸಂಚಾರ ಮಾಡ್ತಾ ಇದ್ದಂತ ಪಕ್ಷಿಗಳು ಆ ಬಲೆಯಲ್ಲಿ ಒಟ್ಟಿಗೆ ಬಿದ್ದುವು. ಬಿದ್ದಿದ್ದು ಮಾತ್ರ ಅಲ್ಲ, ಆ ಬಲೆನ ಸಮೇತ ಎತ್ಕೊಂಡು ಹಾರಿಬಿಡ್ತು. ಆ ಬೇಡನಿಗೋ, ಥೂ ಇದೇನಪ್ಪ ಇದು, ಹಾರ್ಬಿಡ್ತಲ್ಲ ಆಕಾಶದಲ್ಲಿ ಅಂತ ನೋಡಿ ಅದು ಎಲ್ಲಿ ಹಾರ್ಕೊಂಡು ಹೋಗ್ತಾ ಇತ್ತೋ ಅದನ್ನು ಫಾಲೋ ಮಾಡ್ಕೊಂಡು ಓಡ್ತಾ ಇದ್ದ ಈ ಬೇಟೆಗಾರ. ಬೇಡ ಓಡ್ತಾ ಇದ್ನಲ್ಲ, ಅವನನ್ನೊಬ್ಬ ಋಷಿ ನೋಡ್ದ. ಯಾವ ಋಷಿ? ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ದ ಒಬ್ಬ ಮುನಿ. ಆಗತಾನೆ ಸಂಧ್ಯಾವಂದನೆ ಮುಗಿಸಿದ್ದ, ಆಹ್ನಿಕ ಕೃತಾಹ್ನಿಕ, ಆಗತಾನೆ ಆಹ್ನಿಕವನ್ನ ಮುಗಿಸಿದ್ದಂಥ ಒಬ್ಬ ಮುನಿ ಅವನು ನೋಡ್ದ. ಪಕ್ಷಿಗಳು ಬಲೆ ಸಮೇತ ಆಕಾಶದಲ್ಲಿ ಹಾರ್ತಾ ಇದೆ, ಅದನ್ನು ಫಾಲೋ ಮಾಡ್ಕೊಂಡು ಇವನು ಭೂಮಿಯಲ್ಲಿ ಹಾರ್ತಾ ಇದ್ದಾನೆ. ಅದನ್ನ ನೋಡಿ ಒಂದು ಶ್ಲೋಕದಲ್ಲಿ ಪ್ರಶ್ನೆ ಮಾಡ್ತಾನೆ, ಅಲ್ಲಯ್ಯ ಬೇಡ, ಇದೇನು ವಿಚಿತ್ರ ಆಶ್ಚರ್ಯ, ಪಕ್ಷಿಗಳು ಹಾರ್ತಾ ಇದೆ, ನೀನ್ ನಡೀತಾ ಇದೀಯಾ, ಇದ್ಯಾಕಪ್ಪ ಇದು? ಅದು ಹಾರ್ತಾ ಇದೆ, ನೀನು ಧಾವ, ನೀನು ಓಡ್ತಾ ಇದ್ಯಾ, ಇದೇನಿದು ಅಂತ ಕೇಳಿದ್ದಕ್ಕೆ ಬೇಟೆಗಾರ ಉತ್ತರ ಕೊಡ್ತಾನೆ ಮುನಿಗೆ, ಅವು ನನ್ನ ಬಲೆ ತಗೊಂಡು ಹಾರ್ತಾ ಇವೆ, ಆದ್ರೆ ಎಷ್ಟು ದೂರ ಹಾರುತ್ತೆ? ಸ್ವಲ್ಪ ಸಮಯ ಹಾರುತ್ತೆ, ಆದ್ರೆ ಪರಸ್ಪರ ಅವು ಗಲಾಟೆ ಮಾಡಿಕೊಳ್ಳುತ್ತೆ. ಎಲ್ಲಿ ಗಲಾಟೆ ಮಾಡಿಕೊಳ್ಳುತ್ತೋ ಆ ಎರಡೂ ಪಕ್ಷಿಗಳಿಗೆ ಎಲ್ಲಿ ಗಲಾಟೆ ಆಗತ್ತೋ ಅಲ್ಲಿ ಕೆಳಗೆ ಬೀಳುತ್ತೆ. ಆಗ ನನಗೆ ಬಲೆಯೂ ಸಿಗತ್ತೆ, ಪಕ್ಷಿಗಳೂ ಸಿಗುತ್ತೆ, ಅದಕ್ಕೆ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಬೇಟೆಗಾರನ ಅನುಭವ ಹೇಗಿದೆ ನೋಡಿ. ಇದು ವಿದುರ ಹೇಳ್ತಾನೆ, ಆ ಬೇಟೆಗಾರ ಅಂದುಕೊಂಡಂತೆ ಗಲಾಟೆ ಮಾಡ್ತಾನೆ. ಗಲಾಟೆ ಮಾಡ್ತಾ ಇದ್ದ ಹಾಗೆ ಪಾಶವನ್ನ ಕಿತ್ಕೊಂಡು ಭೂಮಿ ಮೇಲೆ ಧಪ್ ಅಂತ ಬಿತ್ತು. ಗಲಾಟೆ ಆಡ್ತಾ ಇದೆ, ನಮ್ಮನ್ನ ಹಿಡಿಲಿಕ್ಕೆ ಬೇಡ ಬರ್ತಾ ಇದ್ದಾನೆ ಅನ್ನೋ ಜ್ಞಾನವೂ ಇಲ್ಲ. ಗಲಾಟೆ ಯಾಕೆ? ಮೃತ್ಯು ಪಾಶಕ್ಕೆ ವಶವಾದ ಎರಡು ಪಕ್ಷಿಗಳು ಗಲಾಟೆಯನ್ನ ಮಾಡಿಕೊಂಡು ಕೆಳಗೆ ಬಿದ್ದು ಆ ಬೇಡ ಅದನ್ನ ಹಿಡ್ಕೊಂಡ್ಬಿಟ್ಟ. ಆದ್ದರಿಂದ ಅಣ್ಣ ತಮ್ಮಂದ್ರು ಎಂಥ ಉಪದೇಶ ನೋಡಿ. ದಾಯಾದಿಗಳು ಒಂದೇ ಪದಾರ್ಥದ ವಿಷಯದಲ್ಲಿ ಗಲಾಟೆ ಮಾಡ್ಕೊಂಡ್ರೆ, ಅಂದ್ರೆ ರಾಜ್ಯಕ್ಕೋಸ್ಕರ ದಾಯಾದಿಗಳ ಗಲಾಟೆ, ಇಬ್ರು ನಾಶ ಆಗ್ತಾರೆ. ಆ ಪಕ್ಷಿಗಳು ನಾಶವಾದಂತೆ ಸತ್ತಂತೆ ದಾಯಾದಿಗಳು ಸಾಯ್ತಾರೆ. ದಾಯಾದಿಗಳು ಅಂದ್ರೆ ಏನು? ದಾಯಾದಿಗಳ ಕೆಲಸ ಏನು? ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು, ಸಂಪ್ರಶ್ನ, ಒಬ್ಬರಿಗೊಬ್ಬರಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳನ್ನ ಪ್ರಶ್ನೆ ಮಾಡ್ಕೊಂಡು ಜಿಜ್ಞಾಸೆ ಮಾಡಿ ಉತ್ತರ ಕೊಟ್ಕೊಳ್ಳೋದು. ಇದು ದಾಯಾದಿಗಳು ಮಾಡಬೇಕಾದ ಕೆಲಸ. ಗಲಾಟೆ ಅಲ್ಲ, ನಗನಗತಾ ಮಾತಾಡ್ಬೇಕು. ದಾಯಾದಿಗಳು ಮಾಡಬೇಕಾದ ಕೆಲಸ ಇದು. ಆದ್ದರಿಂದ ದಾಯಾದಿಗಳ ಲಕ್ಷಣ ಏನು? ಒಂದೇ ಮನಸ್ಸು, ಅದು ಒಳ್ಳೆ ಮನಸ್ಸು, ಅದು ದೊಡ್ಡವರ ಮಾತನ್ನ ಕೇಳುವಂತಹ ಮನಸ್ಸು ಅಲ್ವಾ? ದೊಡ್ಡವರ ಮಾತನ್ನ ದಾಯಾದಿಗಳು ಕೇಳಿಬಿಟ್ರು ಅಂತಂದ್ರೆ ಇಡೀ ಕಾಡನ್ನ ಸಿಂಹ ಹೇಗೆ ರಕ್ಷಣೆ ಮಾಡುತ್ತೋ ಹಾಗೆ ಅವರು ಯಾರಿಗೂ ಬಗ್ಗೋದಿಲ್ಲ, ಸೋಲೋದಿಲ್ಲ, ಚೆನ್ನಾಗಿ ಬದುಕಿರ್ತಾರೆ. ಎಂಥ ದೊಡ್ಡ ಉಪದೇಶ ನೋಡ್ರಿ. ದಮಲಕ್ಷಣ ಏನು? ಸತ್ಪುರುಷರ ಲಕ್ಷಣ ಏನು? ಮೋಕ್ಷ ಹೇಗೆ? ದಾಯಾದಿಗಳು ಹೇಗಿರ್ಬೇಕು? ನಮ್ಮ ವಿದುರ ಆರಂಭ ಮಾಡಿದ್ರಿಂದ ಕೊನೆ ತನಕ ಉಪದೇಶ ಉಪದೇಶ ಉಪದೇಶ.
ದೊಡ್ಡ ನಿಧಿ. ಏತು ಸನ್ನಿಧಿ ಮಾಸಾಧ್ಯ. ಸನ್ನಿಧಿ ಅಂದ್ರೆ ದೊಡ್ಡ ಸಂಪತ್ತನ್ನ ಪಡೆದು ನಮಗೇನು ಇಲ್ಲ ಅಂತ ದೀನರಂತೆ ಯಾವನಿರ್ತಾನೆ ಅವನು ಅವನತ್ರ ಇರುವ ಎಲ್ಲ ಸಂಪತ್ತುಗಳನ್ನ ಅವನನ್ನ ದ್ವೇಷ ಮಾಡುವ ಶತ್ರು ಕೊಟ್ಟು ಸತ್ತು ಹೋಗ್ತಾನೆ. ಧೂಮಾಯಂತೆ ಗಪೇತಾನಿ ಜ್ವಲಂತಿ ಸಹಿತಾನಿ ಚ ಧೃತರಾಷ್ಟ್ರೋಲ್ಮುಖಾನೀವ ಜ್ಞಾತಯೋ ಭರತರ್ಷಭ. ಇದಮನ್ಯತ್ರ ವಕ್ಷ್ಯಾಮಿ ಯಥಾ ದೃಷ್ಟಂ ಗಿರೌ ಮಯ ಶುತ್ವಾ ತದಪಿ ಕೌರವ್ಯ ಯಥಾ ಶ್ರೇಯಸ್ತಥಾ ಕುರು. ಅಣ್ಣ, ದಾಯಾದಿಗಳು ಕೊಳ್ಳಿಗಳು. ಕೊಳ್ಳಿಗಳು ಅಂದ್ರೆ ಅರ್ಥ ಏನು? ಕತ್ತಲಲ್ಲಿ ಒಂದು ಕಟ್ಟಿಗೆಗೆ, ಒಂದು ಮರದ ತುಂಡಿಗೆ, ಕಟ್ಟಿಗೆಯ ತುಂಡಿಗೆ ಬಟ್ಟೆ ಕಟ್ಟಿ ಹಚ್ತಾರೆ, ಬೆಂಕಿ ಹಚ್ತಾರೆ. ಅದು ಒಟ್ಟಿಗೆ ಇದ್ರೆ ಮಾತ್ರ ಬೆಂಕಿ, ಬೇರೆ ಬೇರೆ ಆಗ್ಬಿಟ್ರೆ ಹೊಗೆ. ಹಾಗೆ ದಾಯಾದಿಗಳು ಉಲ್ಮುಖಗಳಂತೆ, ಒಟ್ಟಿಗೆ ಇದ್ರೆ ಬೆಳಕು, ಇಲ್ಲ ಅಂದ್ರೆ ಬರೀ ಹೊಗೆ. ಮೂರ್ಖಾಸಿಕ ಪ್ರಯತ್ನ ಇಲ್ಲ, ಬರೀ ಕಣ್ಣಲ್ಲಿ ದುಃಖ. ಹೊಗೆ ಇದ್ರೆ ಕಣ್ ತುಂಬಿ ನೀರು ಬರುತ್ತಲ್ಲ ಹಾಗೆ. ಇನ್ನೊಂದಿದೆ, ನಾನು ಬೆಟ್ಟದಲ್ಲಿ ನೋಡಿದ ಒಂದು ವಿಷಯ, ಅದನ್ನು ಹೇಳ್ತೀನಿ ಕೇಳು. ಒಂದು ಹೇಳಿದೆ, ಉಪದೇಶ ಆಯ್ತು, ದಾಯಾದಿಗಳು ಹೇಗಿರ್ಬೇಕು ಅಂತ ಕತೆ ಹೇಳಿದೆ. ಇನ್ನೊಂದು ಹೇಳ್ತೀನಿ, ಅದನ್ನ ಕೇಳಿ ಯಾವುದು ಒಳ್ಳೇದು ಅದು ಮಾಡಪ್ಪ ಅಂತಂತಾನೆ. ವಯಂ ಕಿರಾತೈ ಸಹಿತ ಗಚ್ಛಾಮೋ ಗಿರಿ ಉತ್ತಮಂ ಬ್ರಾಹ್ಮಣೈರ್ದೇವಕಲ್ಪೈಶ್ಚ ವಿದ್ಯಾ ವಿನಯ ಸಾಧನೈ ಕುಂಜಭೂತಂ ಗಿರಂ ಸರ್ವಂ ಅಭಿತೋ ಗಂಧಮಾದನಂ ದೀಪ್ಯಮಾನೌಷಧಿಗಣಂ ಸಿದ್ಧಗಂಧರ್ವ ಸೇವಿತಂ ತತ್ರ ಪಶ್ಯಾಮ ವೈ ಸರ್ವೇ ಮಧುಸ್ಥಿತಂ ಚ ಮಾಕ್ಷಿಕಂ ಮಹಾಪ್ರಪಾತೆ ವಿಷಮೇ ನಿವಿಷ್ಟಂ ಕುಂಭಸಂಹಿತಂ ಆಶೀ ವಿಷೈರಕ್ಷಮಾಣಂ ಕುಬೇರದಯಿತಂ ವೃಷಂ ಯತ್ಪ್ರಾಶ್ಯ ಪುರುಷೋ ಮರ್ತ್ಯೋಪ್ಯಮರತ್ವಂ ನಿಗಚ್ಚತಿ ಅಚಕ್ಷುರ್ಲಭತೆ ಚಕ್ಷುಃ ವೃದ್ಧೋ ಭವತಿ ವೈ ಯುವಾ ಇತಿ ತೇ ಕಥಯಂತಿ ಸ್ಮ ಬ್ರಾಹ್ಮಣಾ ಜಂಭಸಾಧಕಾಃ ತತಃ ಕಿರಾತಾಸ್ತಂ ದೃಷ್ಟ್ವಾ ಪ್ರಾರ್ಥಯಂತೆ ಮಹೀಪತೆ ವಿನೇಶುರ್ವಿಷಮೇ ತಸ್ಮಿನ್ ಸಸರ್ಪೆ ಗಿರಿಗಹ್ವರೆ ತಥೈವ ತವ ಪುತ್ರೋಯಂ ಪೃಥಿವೀಮೇಕ ಇಚ್ಛತಿ ಮಧು ಪಶ್ಯತಿ ಸಮ್ಮೋಹಾತ್ ಪ್ರಪಾತಂ ನಾನುಪಶ್ಯತಿ ದುರ್ಯೋಧನೋ ಯೋದ್ಧುಮನಃ ಸಮರೆ ಸವ್ಯಸಾಚಿನ ನ ತಪಶ್ಯಾಮಿ ತೇಜೋಸ್ಯ ವಿಕ್ರಮಂ ವಾ ತಥಾವಿಧಂ ಏಕೇನ ರಥಮಾಸ್ಥಾಯ ಪೃಥಿವೀ ಯೇನ ನಿರ್ಜಿತಾ ಭೀಷ್ಮದ್ರೋಣ ಪ್ರಭೃತಯಃ ಸಂತ್ರಸ್ತಾಃ ಸಾಧುಯಾಯಿನಃ ವಿರಾಟ ನಗರೆ ಭಗ್ನಾಃ ಕಿಂ ವಾ ತೇತ್ರ ನಿದರ್ಶನಂ ಪ್ರತೀಕ್ಷಮಾಣೋ ಯೋ ವೀರಃ ಕ್ಷಮತೆ ನಿಕೃತಿಂ ತವ ದೃಪದೋ ಮತ್ಸ್ಯರಾಜಸ್ಯ ಸಂಕ್ರುದ್ಧಶ್ಚ ಧನಂಜಯಃ ನ ಶೇಷಯೇಯುಃ ಸಮರೆ ವಾಯುಯುಕ್ತಾ ಇವಾಗ್ನಯಃ ಅಂಕೆ ಕುರುಷ್ವ ರಾಜಾನಂ ಧೃತರಾಷ್ಟ್ರ ಯುಧಿಷ್ಠಿರಂ ಯುದ್ಧತೋರ್ಹಿ ದ್ವಯೋರ್ಯುದ್ಧೆ ನೈಕಾಂತೇನ ಭವೇಜ್ಜಯಃ. ನಾನು ಎಲ್ಲ ಕಿರಾತರ, ಒಳ್ಳೆ ವೇದವಿದ್ಯಾ ಸಂಪನ್ನರಾಗಿರ್ತಕ್ಕಂತಹ ದೇವತೆಗಳಂತೆ ಇದ್ದ ಬ್ರಾಹ್ಮಣರ ಜೊತೆಯಲ್ಲಿ ಗಂಧಮಾದನ ಪರ್ವತದ ಹತ್ರ ಹೋಗ್ತಾ ಇದ್ದ. ಆ ಗಂಧಮಾದನ ಹೇಗಿದೆ? ಒಳ್ಳೆ ಔಷಧಿಗಳು, ಸಿದ್ಧ ಗಂಧರ್ವರು, ಬೇಕಾದಷ್ಟು ಲತೆ ಬಳ್ಳಿಗಳು ಎಲ್ಲ ಇದ್ವು. ಅಲ್ಲಿ ಹೋಗ್ತಾ ಇರುವಾಗ ಅಲ್ಲೊಂದು ದೊಡ್ಡ ಒಂದು ಖಾತ ಅಂದ್ರೆ ಹಳ್ಳ. ಅಲ್ಲಿ ಅದ್ರ ತುಂಬಾ ಜೇನಿತ್ತು. ಅದು ಆ ಜೇನಿನ ಬಾವಿ, ಜೇನುತುಪ್ಪದ ಬಾವಿ. ಅದು ಕುಬೇರಂಗ್ ತುಂಬಾ ಇಷ್ಟ, ಆದ್ರೆ ಯಾರಿಗೂ ಸಿಗಲ್ಲ. ಅದನ್ನ ಕೆಲವು ಸರ್ಪಗಳು ಕಾಪಾಡ್ತಾ ಇದ್ವು. ಅದನ್ನೇನಾದ್ರೂ ತಿಂದುಬಿಟ್ರೆ, ಆ ಜೇನನ್ನ ಕುಡಿದು ಬಿಟ್ರೆ ಮರಣವೇ ಬರೋದಿಲ್ಲ. ಯಾರ ಕಣ್ಣಿಲ್ಲ ಅವನಿಗೆ ಕಣ್ಣು ಬರುತ್ತೆ, ಯಾರು ಅತ್ಯಂತ ವೃದ್ಧರಾಗಿದ್ದಾರೆ ಒಳ್ಳೆ ಯೌವನ ಬರುತ್ತೆ ಅಂತ ಜಂಭಸಾಧಕಾಹ ಅಂತ ಚೆನ್ನಾಗಿದೆ ನೋಡಿ. ನಮ್ಮ ಜೊತೆ ಬರ್ತಾ ಇದ್ದಂತಹ ಬ್ರಾಹ್ಮಣರು ಹೇಳ್ತಾರೆ, ಎಂಥ ಬ್ರಾಹ್ಮಣರು ಅಂದ್ರೆ ಜಂಭಸಾಧಕಾಹ ಅಂತ. ಜಂಭಸಾಧಕಾಹ ಅಂತಂದ್ರೆ ಆಹಾರದ ವಿಷಯದಲ್ಲಿ ಒಳ್ಳೆ ಪರಿಜ್ಞಾನವುಳ್ಳ ಬ್ರಾಹ್ಮಣರು, ಊಟ ತಿಂಡಿ ವಿಷಯದಲ್ಲಿ ಒಳ್ಳೆ ಜ್ಞಾನ. ಅಂತಹ ಜಂಭಸಾಧಕರಾದ ಬ್ರಾಹ್ಮಣರು ಹೇಳ್ತಾ ಇದ್ರು. ಆ ಮಾತನ್ನು ಕೇಳಿದ ಕಿರಾತರು, ಆ ಬೇಡ್ರೆಲ್ಲ
ಸುಮ್ಮನೆ ಅದನ್ನು ಪೂರ್ವಾಪರ ಆಲೋಚನೆ ಮಾಡದೆ, ವಿಚಾರ ಮಾಡದೆ, ಆ ಮಧು ಬೇಕು ಅಂತ ಹೇಳಿ ಹೋಗಿ ಆ ಪರ್ವತದ ಗುಹೆಯಲ್ಲಿದ್ದ ಹಳ್ಳದಲ್ಲಿ ಸರ್ಪಗಳಿದೆ ಅನ್ನೋದನ್ನು ಆಲೋಚನೆ ಮಾಡದೆ ಬಿದ್ದು ಸತ್ತೇ ಹೋದ್ರು. ಹಾಗೆ ನಿನ್ನ ಮಗ ಅವನೊಬ್ಬನೇ ಇಡೀ ಭೂಮಿ ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಅವನಿಗೆ ಜೇನು ಕಾಣ್ತಾ ಇದೆ, ಆ ಜೇನಿನ ಬ್ಯಾಕ್ ಗ್ರೌಂಡ್ ಅಲ್ಲಿರುವಂತಹ ಪ್ರಪಾತ ಕಾಣ್ತಾ ಇಲ್ಲ. ದುರ್ಯೋಧನ ಯುದ್ಧದಲ್ಲಿ ಅರ್ಜುನನ್ ಜೊತೆ ಯುದ್ಧ ಮಾಡಬೇಕು ಅಂತ ಪ್ರಯತ್ನಿಸ್ತಿದ್ದ. ಅದ ಅರ್ಜುನನಿಗಿರುವಂತ ತೇಜಸ್ಸು, ಅವನಿಗಿರುವಂತ ವಿಕ್ರಮ ಅಂದ್ರೆ ಪರಾಕ್ರಮ ಯಾವುದೂ ಇಲ್ಲ, ನನಗಂತೂ ಕಾಣ್ತಾ ಇಲ್ಲ. ಅರ್ಜುನ ಸಾಮಾನ್ಯ ಅಲ್ಲ, ಒಬ್ಬನೇ ಗೆದ್ದವನು ಭೂಮಿನ ಅಲ್ವಾ. ಭೀಷ್ಮ ದ್ರೋಣಾದಿಗಳು ಹೆದರು ಬಿಟ್ಟಿದ್ದಾರೆ. ವಿರಾಟ ನಗರದಲ್ಲಿ ಏನಾಯ್ತು ಗೊತ್ತಲ್ವಾ? ಅದಕ್ಕಿಂತ ಬೇರೆ ಉದಾಹರಣೆ ಬೇಕಾ? ಕಾಲ ನೋಡ್ತಾ ಇದ್ದಾನವನು, ಹಿ ಈಸ್ ವೇಟಿಂಗ್. ಕಾಲ ಕಾಲ ಪ್ರತೀಕ್ಷೆ ಮಾಡ್ತಾ ನಿನ್ನ ಮಕ್ಕಳು ಮಾಡಿದ ತಪ್ಪೆಲ್ಲ ಕ್ಷಮಿಸ್ತಾ ಇದ್ದಾನೆ. ದೃಪದ, ಮತ್ಸ್ಯ, ವಿರಾಟ, ಅರ್ಜುನ ಇವರೆಲ್ಲ ಗಾಳಿ ಹಾಕಿದ ಬೆಂಕಿಯಂತೆ ಸುಟ್ಟು ಬೂದಿ ಮಾಡಿಬಿಡ್ತಾರೆ. ಶತ್ರುಗಳು ಯಾರು ಬದುಕುಳಿಯೋದಿಲ್ಲ. ಅಣ್ಣ ಧೃತರಾಷ್ಟ್ರ, ನಿನ್ನ ತಮ್ಮನ ಮಗ ಧರ್ಮರಾಜನನ್ ತೊಡೆ ಮೇಲೆ ಕೂಡಿಸ್ಕೋ. ಇಬ್ಬರು ಯುದ್ಧ ಮಾಡುವಾಗ ಒಬ್ಬನೇ ಗೆಲ್ತಾನೆ ಅಂತ ಹೇಳಕ್ಕಾಗಲ್ಲ. ಯುದ್ಧ ಮಾಡಿ ಗೆದ್ದವನು ಆಯಾಸವಾಗಿ ಸೋತು ಸತ್ತೋಗ್ಬೋದು. ಬೇಡ, ಜಾಗೃತೆ ಆಗಿರು. ಧರ್ಮರಾಜನನ್ನ ಕರಿ, ತೊಡೆ ಮೇಲೆ ಕೂಡಿಸ್ಕೋ, ಅವನಿಗೊಂದು ಮಾರ್ಗವನ್ನ ಕೊಡು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ಅಣ್ಣ, ಆಗೋದಿಲ್ಲ, ಆಗೋದು ಯಾವುದು ಒಳ್ಳೆಯದಕ್ಕಲ್ಲ ಅಂತ ಸ್ಪಷ್ಟವಾಗಿ ವಿದುರ ಹೇಳ್ತಾನೆ. ನೋಡಿ, ಅವನು ಹೇಳಿದ ಮಾತು ವಿದುರ ಯಾವ್ರಿಗೆ ಬೇಜಾರಾಗತ್ತೆ, ಇವ್ರಿಗೆ ಬೇಜಾರಾಗತ್ತೆ ಅಂತ ಇಲ್ವೇ ಇಲ್ಲ. ಇರೋದನ್ನ ಇದ್ದ ಹಾಗೆ ಹೇಳು. ಎಷ್ಟು ಅದ್ಭುತವಾದ ಉಪದೇಶ ನೋಡಿ ವಿದುರ. ಧೃತರಾಷ್ಟ್ರ ಅಂದ, ದುರ್ಯೋಧನ ವಿಜಾನೀಹಿ ಯತ್ವಾಂ ವಕ್ಷ್ಯಾಮಿ ಪುತ್ರಕ ಉತ್ಪಥಂ ಮನ್ಯಸೆ ಮಾರ್ಗಂ ಅನಭಿಘ್ನೈವಾಧ್ವಗಃ ಪಂಚಾನಾಂ ಪಾಂಡುಪುತ್ರಾಣಾಂ ಯತ್ತೇಜ ಪ್ರಜಿಹೀರ್ಷಸಿ ಪಂಚಾನಾಮಿವ ಭೂತಾನಾಂ ಮಹತಾಂ ಸುಮಹಾತ್ಮನಾಂ ಯುಧಿಷ್ಠಿರಂ ಹಿ ಕೌಂತೇಯಂ ಪರಂ ಧರ್ಮಮಿಹಾಸ್ಥಿತಂ ಪರಾಂ ಗತಿಮಸಂಪ್ರೇತ್ಯ ನತ್ವಂ ಜೇತುಮಿಹಾರ್ಹಸಿ ಭೀಮಸೇನಂ ಚ ಕೌಂತೇಯಂ ಯಸ್ಯ ನಾಸ್ತಿ ಸಮೋ ಬಲೆ ರಣಾಂತಕಂ ತರ್ಜಯಸೆ ಮಹಾವಾತಂ ಇವ ದ್ರುಮಃ ಸರ್ವಶಸ್ತ್ರಭೃತಾಂ ಶ್ರೇಷ್ಠಂ ಮೇರುಂ ಶಿಖರಿಣಾಮಿವ ಯುಧಿ ಗಾಂಡೀವ ಧನ್ವಾನಂ ಕೋನು ಯುದ್ಧೇತ ಬುದ್ಧಿಮಾನ್ ದೃಷ್ಟದ್ಯುಮ್ನಶ್ಚ ಪಾಂಚಾಲ್ಯಃ ಕವಿಮಾದ್ಯ ನ ಶಾತಯೇತ್ ಶತ್ರುಮಧ್ಯೆ ಶರಾನ್ಮುಂಚನ್ ದೇವರಾಡಶನೀಮಿವ ಸಾತ್ಯಕಿಶ್ಚಾಪಿ ದುರ್ಧರ್ಷಃ ಸಮ್ಮತೋಂಧಕವೃಷ್ಣಿಷು ಧ್ವಂಸಯಿಷ್ಯತಿ ತೇ ಸೇನಾಂ ಪಾಂಡವೇಯ ಹಿತೇ ರತಃ ಯಃ ಪುನಃ ಪ್ರತಿಮಾನೇನ ತ್ರೀನ್ ಲೋಕಾನ್ ಅತಿರಿಚ್ಯತೆ ಸಶ್ರೇಷ್ಠೋ ಜಗತಃ ಕೃಷ್ಣಃ ಪಾಂಡವಾನಾಂ ಹಿತೇ ರತಃ ಏಕತೋ ಹ್ಯಸ್ಯ ದಾರಾಶ್ಚ ಜ್ಞಾತಯಶ್ಚ ಸಬಾಂಧವಾಃ ಆತ್ಮಾ ಚ ಪೃಥಿವೀ ಚೇಯಂ ಏಕತಶ್ಚ ಧನಂಜಯಃ ವಾಸುದೇವೋಪಿ ದುರ್ಧರ್ಷೋ ಯತಾತ್ಮಾ ಯತ್ರ ಪಾಂಡವಃ ಅಭಿಷಹ್ಯಂ ಪೃಥಿವ್ಯಾಪಿ ತದ್ಬಲಂ ಯತ್ರ ಕೇಶವಃ ತಿಷ್ಠತಾತ ಸತಾಂ ವಾಕ್ಯೆ ಸುಹೃದಾಮರ್ಥವಾದಿನಾಂ ವೃದ್ಧಂ ಶಾಂತನಮಂ ಭೀಷ್ಮಂ ನಿರೀಕ್ಷಸ್ವ ಪಿತಾಮಹಂ ಮಾಂಚ ಬ್ರುವಾಣಂ ಶುಶ್ರೂಷ ಕುರುಣಾಮರ್ಥದರ್ಶನಂ ದ್ರೋಣಂ ಕೃಪಂ ವಿಕರ್ಣಂ ಚ ಮಹಾರಾಜಂ ಚ ಬಾಕ್ಲಿಕಂ ದ್ರೌಣಿಂ ಚ ಸೋಮದತ್ತಂ ಚ ಶಕುನಿಂ ಚಾಪಿ ಸೌಬಲಂ ದುಶ್ಯಾಸನಂ ಶಲಂ ಚೈವ ಪುರುಮಿತ್ರಂ ವಿವಿಂಶತಿಂ ವಿಕರ್ಣಂ ಚಿತ್ರಸೇನಂ ಚ ಜಗತ್ಸೇನಂ ಚ ಪಾರ್ಥಿವಂ ವಿಂದಾನ ವಿಂದಾವಾವಂತ್ಯೋ ದುರ್ಮುಖಂ ಚಾಪಿ ಕೌರವಂ ಸೈಂಧವಂ ದುಸ್ಸಹಂ ಚೈವ ಭೂರಿಸ್ರವಸಮೇವ ಚ ಭಗದತ್ತಂ ಚ ರಾಜಾನಂ ಜಲಸಂಧಂ ಚ ಪಾರ್ಥಿವಂ ಏತೇಹ್ಯಪಿ ಯಥೈವಾಹಂ ಮಂತುಮರ್ಹತಿ ತಾನ್ ತಥಾ ಸರ್ವೇ ಧರ್ಮವಿದೋ ಹ್ಯೇತೆ ತುಲ್ಯಸ್ನೇಹಾಶ್ಚ ಭಾರತ ಯತ್ತದ್ವಿರಾಟ ನಗರೆ ಸಹ ಭ್ರಾತೃಭಿರಗ್ರತಃ ಉತ್ಸೃಜ್ಜಗಾಃ ಸುಸಂತ್ರಸ್ತಂ ಬಲಂತೆ ಸಮಶೀರ್ಯತ ಯಚ್ಚೈವ ತಸ್ಮಿನ್ ನಗರೆ ಶ್ರೂಯತೆ ಮಹದದ್ಭುತಂ ಏಕಸ್ಯ ಚ ಬಹೂನಾಂ ಚ ಪರ್ಯಾಪ್ತಾಂ ತನ್ನಿದರ್ಶನಂ
ಅರ್ಜುನಸ್ತಥಾಕಾರ್ಷೀತ್ ಕಿಂ ಪುನಃ ಸರ್ವ ಏವತೆ ಸಭ್ರಾತೃರಭಿಜಾನೀಹಿ ಪ್ರೀತ್ಯಾ ಚ ಪ್ರತಿಪಾದಯ. ಪಾಪ ಧೃತರಾಷ್ಟ್ರ ಅವನ ಮಗನಿಗೆ ಇನ್ನೂ ಉಪದೇಶ ಮಾಡ್ತಾನೆ. ದುರ್ಯೋಧನ, ನಾನೇನ್ ಹೇಳ್ತೀನಿ ಒಳ್ಳೆ ಮಾತು ಕೇಳಪ್ಪ, ಸುಮ್ಮನೆ ಮಾತು ಕೇಳದೆ ಎಲ್ಲೆಲ್ಲೋ ದೂರ ಹೋಗ್ಬೇಡ, ನನ್ನ ಮಾತು ಕೇಳು. ನೀನು ಕೆಟ್ಟ ದಾರಿನ ಒಳ್ಳೆ ದಾರಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ. 5 ಜನ ಪಾಂಡವರು ಸಾಮಾನ್ಯರಲ್ಲ, ಪಂಚಮಹಾಭೂತಗಳಂತೆ ಇದ್ದಾರೆ. ಅವರ ತೇಜಸ್ಸನ್ನ ಎಳಿಬೇಕು ಅಂತ ನೀನ್ ನೋಡ್ತಿದ್ಯಾ. ಆಗುವಂತಹ ಕೆಲಸವೇನಯ್ಯ ಅದು. ಯಾವಾಗಲೂ ಧರ್ಮದಲ್ಲೇ ಇರ್ತಾನೆ ಧರ್ಮರಾಜ, ಅವನನ್ನ ಗೆಲ್ಲಕ್ಕಾಗಲ್ಲ. ಸತ್ರೂ ಸಾಧ್ಯ ಇಲ್ಲ ಅವನನ್ನ ಗೆಲ್ಲಕ್ಕೆ. ಇನ್ನು ಭೀಮ, ಯಾರ ಬಲಕ್ಕೆ ಸಮಾನವೇ ಇಲ್ವೋ ಅಂತಹ ಭೀಮ. ಒಂದು ಮರಕ್ಕೆ ಆಪೋಸಿಟ್ ಆಗಿ ಚಂಡಮಾರುತ, ಬಿರುಗಾಳಿ. ನಾನ್ ನಿಂತ್ಕೊಳ್ತೇನೆ ಅಂದ್ರೆ ಬಿರುಗಾಳಿ ಬಂದು ಕಿತ್ತಿ ಅಷ್ಟು ಹೋಗುತ್ತೆ. ಹಾಗೆ ಇನ್ನು ಮೇರು ಪರ್ವತದಂತೆ ಇದ್ದಾನೆ ಗಾಂಡೀವಿ ಅರ್ಜುನ. ಅವನ ಜೊತೆ ಬುದ್ಧಿ ಇರೋರು ಯಾರಾದ್ರೂ ಯುದ್ಧ ಮಾಡ್ತಾರೇನ. ಇನ್ನು ದೃಷ್ಟದ್ಯುಮ್ನ ಸಿಡಿಲು ಬಡಿದಂತೆ ಬಾಣಗಳನ್ನ ಬಿಡ್ತಾನೆ. ಸಾತ್ಯಕಿ ಅವನು ಸಾಧ್ಯನೇ ಇಲ್ಲ, ಪಾಂಡವರ ಮೇಲೆ ಬಹಳ ಪ್ರೀತಿ ಅವನು. ಇನ್ನು ಕೃಷ್ಣ ಈ ಎಲ್ಲ ಜಗತ್ತಿಗಿಂತಲೂ ಉತ್ತಮನಾದವನು, ಪಾಂಡವರಿಗೆ ಸಹಕಾರಿಯಾಗಿ ನಿಂತಿದ್ದಾನೆ. ಕೃಷ್ಣನಿಗೆ 2 ಆಪ್ಷನ್ ಕೊಡ್ಬೇಕಂತೆ. ಅವನ ಹೆಂಡತಿಯರು, ಮಕ್ಕಳು, ಸಂಬಂಧಿಕರು, ಜ್ಞಾತಿಗಳು, ಬಾಂಧವರು, ಇಡೀ ಭೂಮಿ ಎಲ್ಲ ಒಂದು ಕಡೆ, ಅರ್ಜುನ ಒಂದು ಕಡೆ. ನೀನ್ ಯಾರನ್ನ ಚೂಸ್ ಮಾಡ್ತೀಯಾ ಅಂದ್ರೆ ಕೃಷ್ಣ ಅರ್ಜುನನನ್ನೇ ಚೂಸ್ ಮಾಡ್ತಾನೆ. ಹಾಗಿರ್ಬೇಕಾದ್ರೆ ಕೃಷ್ಣನಿಗೆ ಅಷ್ಟು ಪ್ರೀತಿ ಪಾತ್ರನಾದವನ ಅರ್ಜುನ ಅವನ ಜೊತೆ ಯುದ್ಧ ಮಾಡಕ್ಕಾಗತ್ತ? ಇನ್ನು ಕೃಷ್ಣ ದುರ್ಧರ್ಷ, ಸೋಲಿಸ್ಲಿಕ್ಕಾಗೋದೇ ಇಲ್ಲ. ಇಡೀ ಭೂಮಿಯ ಜನಗಳು ಬಂದ್ರು ಸೋಲಿಸ್ಲಿಕ್ಕಾಗೋದಿಲ್ಲ ಅವನ. ಬೇಡ, ದೊಡ್ಡವ್ರ ಮಾತನ್ನ ಕೇಳು. ಭೀಷ್ಮಾಚಾರ್ಯರನ್ನು ನೋಡು, ನನ್ನ ಮಾತನ್ನು ಕೇಳು. ದ್ರೋಣ, ಕೃಪಾ, ವಿಕರ್ಣ, ಮಾಲ್ಯೀಕ, ಅಶ್ವತ್ಥಾಮ, ಸೋಮದತ್ತ, ಶಕುನಿ, ದುಶ್ಯಾಸನ, ಶಲ, ಕುರುಮಿತ್ರ, ವಿಂಶತಿ, ವಿಕರ್ಣ, ಚಿತ್ರಸೇನ, ಜಯತ್ಸೇನ, ವಿಂದಾನವಿಂದರು, ದುರ್ಮುಖ ನೋಡಿ, ಸೈಂಧವ, ದುಸ್ಸಗ, ಭೂರಿಶ್ರವಸ್ಸು, ಭಗದತ್ತ, ಜಲಸಂಧ, ಇವರೆಲ್ಲ ನನ್ನಾಗಪ್ಪ, ನನ್ನಂತೆ ನೋಡ್ಬೇಕು ನೀನ್ ಅವ್ರನ್ನ. ಬೇಡ, ನಿನ್ನ ಅಹಂಕಾರಕ್ಕೆ ಅವ್ರನ್ನೆಲ್ಲ ಕೊಲ್ಬೇಡ. ಎಲ್ಲ ಧರ್ಮ ತಿಳಿದವರು, ನಿನ್ನಲ್ಲಿ ವಿಶೇಷವಾದ ಪ್ರೀತಿಯನ್ನ ಮಾಡತಕ್ಕಂಥವ್ರು. ನೀನೇ ನಾನು ನನ್ನ ತಮ್ಮಂದಿರ ಜೊತೆಯಲ್ಲಿ, ಕರ್ಣನ್ ಜೊತೆಯಲ್ಲಿ ಪಾಂಡವರನ್ನು ಸೋಲಿಸ್ಬಿಡ್ತೇನೆ ಅಂತೆಲ್ಲ. ವಿರಾಟ ನಗರದಲ್ಲಿ ಏನಾಯ್ತು ನೀನೇ ನೋಡಯ್ಯ, ಬೇರೆ ಬೇಡ. ನೀನೇ ನೋಡು, ನೀನೇ ನೋಡು. ಅದೇ ಸಾಕಲ್ವಾ ಉದಾಹರಣೆ. ಅರ್ಜುನ ಒಬ್ಬನೇ ಹಾಗೆ ಮಾಡ್ದ. ಅರ್ಜುನ ಒಬ್ಬನೇ, 4 ಜನ ಪಾಂಡವರು ಬಂದು ಸೇರ್ಬಿಟ್ರೆ ಕಥೆ ಏನ್ ನಮ್ದು? ಬೇಡ. ಪ್ರೀತ್ಯಾಚ ಪ್ರತಿಪಾದಯ, ಪಾಂಡವರಿಗೆ ಅವರ ಪಾಲು ಏನು ಕೊಡಬೇಕೋ ಆ ಪಾಲನ್ನ ಪ್ರೀತಿಯಿಂದ ಕೊಟ್ಟುಬಿಡು. ಪ್ರೀತಿಯಿಂದ ಪಾಂಡವರ ಅಂಶವನ್ನ ಅವ್ರಿಗೆ ಕೊಟ್ಟು ಬಿಡು. ದುರ್ಯೋಧನೇ ಧಾರ್ತರಾಷ್ಟ್ರೇ ತದ್ವಚೋನಾಭಿನಂದತಿ ತೂಷ್ಣೀಂ ಭೂತೇಷು ಸರ್ವೇಷು ಸಮುತ್ತಸ್ಥುರ್ನರ್ಷಭಾಃ ಉತ್ಥಿತೇಷು ಮಹಾರಾಜ ಪೃಥಿವ್ಯಾಂ ಸರ್ವರಾಜಸು ರಹಿತೆ ಸಂಜಯಂ ರಾಜ ಪರಿಪ್ರಷ್ಟುಂ ಪ್ರಚಕ್ರಮೇ ಆಶಂಸಮಾನೋ ವಿಜಯಂ ತೇಷಾಂ ಪುತ್ರವಶಾನುಗಃ ಆತ್ಮನಶ್ಚ ಪರೇಶಾಂಚ ಪಾಂಡವಾನಾಂಚ ನಿಶ್ಚಯಂ. ದಪ ಎಷ್ಟು ಹೇಳಿದ್ರು ಮಾತು ಕೇಳ್ತಾ ಇಲ್ಲ ದುರ್ಯೋಧನ. ಧೃತರಾಷ್ಟ್ರ ಎಷ್ಟು ಹೇಳಿದ್ರು ಮಾತು ಕೇಳದ ಇದ್ದಾಗ ಎಲ್ಲ ರಾಜರು ಎದ್ದು ಬಿಟ್ರು. ಅಲ್ಲ, ಸುಮ್ಮನೆ ಮೀಟಿಂಗ್ ಮಾಡಿ ಏನ್ ಪ್ರಯೋಜನ? ಒಂದು ಕೆಲಸ ಆಗಲ್ಲ. ಆದ್ರಿಂದ ನಾವ್ ಮೀಟಿಂಗ್ ಅಲ್ಲಿ ಇರೋದೇ ಬೇಡ ಅಂತ ಅವ್ರೆಲ್ಲ ಎದ್ದು ಹೊರಟೇ ಬಿಟ್ರು, ಬೇರೆ ರಾಜರೆಲ್ಲ.
ಹೊರಟ ಮೇಲೆ ಜನಮೇಜಯ ವೈಶಂಪಾಯನರಂತಾರೆ, ಅವರೆಲ್ಲ ಹೊರಟು ಹೋದ್ಮೇಲೆ ಏಕಾಂತದಲ್ಲಿ ಮಗನ ವಶದಲ್ಲಿ ಬಿದ್ದಿದ್ದಾನೆ. ಮಗನ ಮೇಲೆ ಪ್ರೀತಿ, ಮಕ್ಕಳು ಗೆಲ್ಲಬೇಕು ಅನ್ನೋ ಆಸೆ. ಪಾಂಡವರ ಬಲಾಬಲಗಳೇನು, ಅವರ ಸೈನ್ಯ ಹೇಗಿದೆ, ಅದನ್ನ ತಿಳ್ಕೋಬೇಕು ಅಂತ ಧೃತರಾಷ್ಟ್ರ ಸಂಜಯನ್ ಪ್ರಶ್ನೆ ಮಾಡ್ತಾನೆ. ಗಾವಲ್ಗಣೆ ಬ್ರೂಹಿ ನಸ್ಸಾರ ಫಲ್ಗು ಸ್ವಸೇನಾಯಾಂ ಯಾವದಿಹಾಸ್ತಿ ಕಿಂಚಿತ್ ತ್ವಂ ಪಾಂಡವಾನಾಂ ನಿಪುಣಂ ವೇತ್ಥ ಸರ್ವಂ ಕಿಮೇಶಾಂಜ್ಯಾಯಃ ಕಿಮು ತೇಷಾಂಕನೀಯಃ ತ್ವಮೇತಯೋಃ ಸಾರವಿತ್ ಸರ್ವದರ್ಶಿ ಧರ್ಮಾರ್ಥಯೋರ್ನಿಪುಣೋ ನಿಶ್ಚಯಜ್ಞಃ ಸಮೇ ಪೃಷ್ಟಃ ಸಂಜಯ ಬ್ರೂಹಿ ಸರ್ವಂ ನಿಯುಧ್ಯಮಾನಾಃ ಕತರೇಸ್ಮಿನ್ನ ಸಂತಿ. ಅಪ್ಪ, ಗವಲ್ಗಣನ ಮಗನಾದ ಸಂಜಯ ಗಾವಲ್ಗಣಿ, ನಮ್ಮ ಸೈನ್ಯದಲ್ಲಿ ಒಳ್ಳೆಯದು ಕೆಟ್ಟದ್ದು ಯಾವುದು? ಯಾಕೆ ಪಾಂಡವರ ವಿಷಯ ನಿನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮದು ದೊಡ್ಡದೋ ಅಥವಾ ಪಾಂಡವರದು ಚಿಕ್ಕದೋ ನಿನಗೆಲ್ಲ ಗೊತ್ತು. ಅಂದ್ರೆ ಇಬ್ಬರ ನಿರ್ಧಾರಗಳು ನಿಶ್ಚಯಗಳು ಎಲ್ಲ ತಿಳಿದವನು, ಧರ್ಮಾರ್ಥ ಗೊತ್ತಿದೆ, ಎರಡೂ ಸೈನ್ಯದ ಬಲಾಬಲ ಗೊತ್ತಿದೆ. ಹೇಳು, ಅಕಸ್ಮಾತ್ ಯುದ್ಧ ಮಾಡ್ಲಿಕ್ಕೆ ಹೊರಟ್ರೆ ಯಾರು ನಾಶ ಹೊಂತಾರೆ? ಸಂಜಯ ಅಂದ, ನತ್ವಂ ಬ್ರೂಯಾಂ ರಹಿತೆ ಜಾತು ಕಿಂಚಿತ್ ಅಸೂಯಾ ಹಿ ತ್ವಾಂ ಪ್ರಸಹೇತ ರಾಜನ್ ಆನಯಸ್ವ ಪಿತರಂ ಮಹಾವ್ರತಂ ಗಾಂಧಾರೀಂಚ ಮಹಿಷೀಮಾಜಮೀಢ ತೌತೆ ಸೂಯಾಂ ವಿನಯೇತಾಂ ನರೇಂದ್ರ ಧರ್ಮಜ್ಞೌ ತೌ ನಿಪುಣೌ ನಿಶ್ಚಯಜ್ಞೌ ತಯೋಸ್ತು ತ್ವಾಂ ಸನ್ನಿಧೌ ತದ್ವದೇಯಂ ಕೃಷ್ಣಂ ಮತಂ ಕೇಶವಪಾರ್ಥಯೋರ್ಯತ್. ಇತ್ಯುಕ್ತೇನ ಚ ಗಾಂಧಾರಿ ವ್ಯಾಸಶ್ಚಾತ್ರ ಜಗಮಃ ಆನೀತೋ ವಿದುರೇಣೇಹ ಸಭಾಂ ಶೀಘ್ರಂ ಪ್ರವೇಶಿತೌ. ತತಸ್ತನ್ಮತಮಾಜ್ಞಾಯ ಸಂಜಯಸ್ಯ ಆತ್ಮಜಸ್ಯ ಚ ಅಭ್ಯುಪೇತ್ಯ ಮಹಾಪ್ರಾಜ್ಞಃ ಕೃಷ್ಣದ್ವೈಪಾಯನೋ ಬ್ರವೀತ್. ಸಂಪೃಚ್ಛತೆ ಧೃತರಾಷ್ಟ್ರಾಯ ಸಂಜಯ ಆಚಕ್ಷ್ವ ಸರ್ವಂ ಯಾವದೇಶೋ ನಯುಂಕ್ತೆ ಸರ್ವಂ ಯಾವದ್ವೇತ್ಸ ತಸ್ಮಿನ್ ಯಥಾವತ್ ಯಾಥಾ ತಥ್ಯಂ ವಾಸುದೇವೇ ಅರ್ಜುನೇ ಚ. ಅರ್ಜುನೌ ವಾಸುದೇವಸ್ಯ ಧನ್ವಿನೋ ಪರಮಾರ್ಚಿತೌ ಕಾಮಾದನ್ಯತ್ರ ಸಂಭೂತೋ ಪೂರ್ವಭಾವಾಯ ಸಂಮಿತೌ ಜನ್ಮಾಂತರಂ ಸಮಾಸ್ಥಾಯ ಯಥಾಯುಕ್ತಂ ಮನಸ್ವಿನಃ ಚಕ್ರಂ ತತ್ ವಾಸುದೇವಸ್ಯ ಮಾಯಯಾ ವರ್ತತೆ ವಿಭೋ ನರಕಂ ಶಂಬರಂ ಚೈವ ಕಂಸಂ ಚೈದ್ಯಂ ಚ ಮಾಧವಃ ಜಿತವಾನ್ ಘೋರ ಸಂಕಾಶಾನ್ ಕ್ರೀಡನ್ನಿವ ಜನಾರ್ದನಃ ಪೃಥಿವೀಂ ಚಾಂತರಿಕ್ಷಂ ಚಾದ್ಯಾನ್ ಚೈವ ಪುರುಷೋತ್ತಮಃ ಮನಸೈವ ವಿಸೃಷ್ಟಾತ್ಮ ನಯತ್ಯಾತ್ಮವಶಂ ವಶೀ ಭೂಯೋ ಭೂಯೋ ಹಿ ಯದ್ರಾಜನ್ ಪೃಚ್ಛಸೆ ಪಾಂಡವಾನ್ ಪ್ರತಿ ಸಯಧ್ರುವಂ ಪಾಂಡವೇಷು ವಿದ್ಧಿ ರಾಜಸು ಸತ್ತಮ ಸಾರಾಸಾರ ಬಲಂ ಜ್ಞಾತುಂ ತತ್ಸಮಾಸೇನ ಮೇ ಶೃಣು ಏಕತೋ ವಾ ಜಗತ್ಕೃಷ್ಣಂ ಏಕತೋ ವಾ ಜನಾರ್ದನಃ ಸಾರತೋ ಜಗತಃ ಕೃಷ್ಣಾನ್ ಅತಿರಿಕ್ತೋ ಜನಾರ್ದನಃ ಭಸ್ಮ ಕುರ್ಯಾತ್ ಜಗದಿದಂ ಮನಸೈವ ಜನಾರ್ದನಃ ನತು ಕೃಷ್ಣಂ ಜಗಚ್ಛಕ್ತಂ ಕಿಂಚಿತ್ ಕರ್ತುಂ ಜನಾರ್ದನೆ ಯತಃ ಸತ್ಯಂ ಯತೋ ಧರ್ಮೋ ಹ್ರೀರಾರ್ಜವಂ ಯತಃ ತತೋ ಭವತಿ ಗೋವಿಂದೋ ಯತಃ ಕೃಷ್ಣಸ್ತತೋ ಜಯಃ ಪೃಥಿವೀಂ ಚಾಂತರಿಕ್ಷಂ ಚ. ನಮ್ಮ ಜೀವನದ ದೊಡ್ಡ ಮಂತ್ರ ಆಗಬೇಕು ಮಹಾಭಾರತ ಉಪದೇಶ. ದಿವಂಚ ಪುರುಷೋತ್ತಮಃ ಮನಸೈವ ವಿಸೃಷ್ಟಾತ್ಮ ಕ್ರೀಡನ್ನಿವ ಜನಾರ್ದನಃ ಸಕೃತ್ವಾ ಪಾಂಡವಾನ್ ಸತ್ರಂ ಲೋಕಂ ಸಮ್ಮೋಹಯನ್ನಿವ ಅಧರ್ಮ ನಿರತಾನ್ ಮೂಢಾನ್ ದಗ್ಧ್ವಮಿಚ್ಛತಿ ತೇ ಸುತಾನ್. ಕಾಲಚಕ್ರಂ ಜಗಚ್ಚಕ್ರಂ ಯುಗಚ್ಚಕ್ರಂ ಚ ಕೇಶವಃ ಆತ್ಮಯೋಗೇನ ಭಗವಾನ್ ಪರಿವರ್ತಯತೆ ನಿಶಂ ಕಾಲಸ್ಯ ಚ ಹಿ ಮೃತ್ಯೋಶ್ಚ ಜಂಗಮಸ್ಥಾವರಸ್ಯ ಚ ಈಷ್ಟೇ ಹಿ ಭಗವಾನೇಕಃ ಸತ್ಯಮೇತದ್ ಬ್ರವೀಮಿತೆ ಈಶನ್ನಪಿ ಮಹಾಯೋಗಿ ಸರ್ವಸ್ಯ ಜಗತೋ ಹರಿ. ಇದನ್ನ ಈ ಶ್ಲೋಕ ಸರ್ವಮೂಲದಲ್ಲಿ ಶ್ರೀಮದ್ ಆಚಾರ್ಯರು ಉಪಯೋಗ ಮಾಡಿಕೊಂಡಿದ್ದಾರೆ. ಕರ್ಮಾಣ್ಯಾರಭತೆ ಕರ್ತುಂ ಕೀನಾಶೈವ ದುರ್ಬಲಃ ತೇನ ವಂಚಯತೆ ಲೋಕಾನ್ ಮಾಯಾ ಯೋಗೇನ ಕೇಶವಃ ಯೇ ತಮೇವ ಪ್ರಪದ್ಯಂತೆ ನತೆ ಮುಹ್ಯಂತಿ ಮಾನವಾಃ. ಎಷ್ಟು ಸ್ಪಷ್ಟ ಹೇಳಿದ್ದಾರೆ. ನೀನು ನನ್ನನ್ನ ಏಕಾಂತವಾಗಿ ಹೇಳು ಅಂತ ಹೇಳ್ತಾ ಇದ್ಯಾ. ನಾನು ನಿನ್ ಜೊತೆಯಲ್ಲಿ ಏಕಾಂತವಾಗಿ ಏನು ಮಾತಾಡಲ್ಲ. ನಿನಗೆ ಅಸೂಯೆ ಜಾಸ್ತಿ, ನಿನಗೆ ಹೊಟ್ಟೆ ಉರಿ ಜಾಸ್ತಿ. ಆದ್ದರಿಂದ ನಿನ್ ಜೊತೆ ನಾನು ಏಕಾಂತವಾಗಿ ಮಾತಾಡಲ್ಲ. ನಾನು ಮಾತಾಡಬೇಕು ಅಂದ್ರೆ ನಿನ್ ಹೆಂಡತಿಂಗ್ ಕರ್ಸು ಗಾಂಧಾರಿನ, ನಿಮ್ಮಪ್ಪ ವೇದವ್ಯಾಸರಂಗ್ ಕರ್ಸು.
ಅವಾಗಲಾದ್ರು ಅವರಿಬ್ರು ಬಂದಾದ್ರು, ವೇದವ್ಯಾಸ ನಿಮ್ಮಪ್ಪ ವೇದವ್ಯಾಸರು, ನಿನ್ ಹೆಂಡತಿ ಗಾಂಧಾರಿ ಬಂದಾದ್ರು ನಿನ್ನಲ್ಲಿರುವಂತಹ ಅಸೂಯೆನ ದೂರ ಮಾಡಬಹುದು. ಅವರಿಬ್ರು ಬರ್ಲಿ, ಅವರ ಸನ್ನಿಧಾನದಲ್ಲಿ ಕೃಷ್ಣಾರ್ಜುನರ ವೈಭವ ಏನು ಅಂತ ನಾನು ಹೇಳ್ತೀನಿ ಅಂತಂದ ತಕ್ಷಣ ವಿದುರ ಕರ್ಕೊಂಬಾರಪ್ಪ ಅಂತಂದ. ಆಗ ವಿದುರ ವೇದವ್ಯಾಸ ದೇವರನ್ನ ಗಾಂಧಾರಿಯನ್ನ ಆ ಸಭೆಗೆ ಕರ್ಕೊಂಡು ಬರ್ತಾನೆ. ಇಲ್ಲಿಗೆ ವ್ಯಾಸಾಭಿಗಮನ ಅಂತ ಏನಿದೆ ಈ ಪರ್ವಕ್ಕೆ ಹೆಸರು ಈಗ ಸಾರ್ಥಕ ಆಯ್ತು. ಅಂದ್ರೆ ಇನ್ನು 5 ಅಧ್ಯಾಯಕ್ಕೆ ಮುಗ್ದೇ ಹೋಗುತ್ತೆ. ವ್ಯಾಸಾಭಿಗಮನ ಪರ್ವ ಇನ್ನು ಏನು ಸಾಮಾನ್ಯ ನಾಳೆ ಮುಗ್ದೋಗುತ್ತೆ, ನಾಳೆ ಪಾಠದಲ್ಲಿ, ನಾಳೆ ಇಲ್ಲ ಸೋಮವಾರ ಪಾಠದಲ್ಲಿ ಮುಗ್ದೋಗುತ್ತೆ. ಆದ್ದರಿಂದ ಕೊನೆ ಗಳಿಗೆಯಲ್ಲಿ ವೇದವ್ಯಾಸ ದೇವರ ಆಗಮನ ಅನ್ನುವಲ್ಲಿಗೆ ವ್ಯಾಸಾಭಿಗಮನಕ್ಕೆ ಹೆಸರು ಸಾರ್ಥಕ ಆಯ್ತು. ವಿದುರ ಕರ್ಕೊಂಡು ಬಂದ ವ್ಯಾಸರನ್ನ ಗಾಂಧಾರಿಯನ್ನ. ಅವರಿಬ್ರು ಕೂತರು. ವೇದವ್ಯಾಸ ಸಂಜಯ ಹೇಳಪ್ಪ, ಅವನು ಏನು ಪ್ರಶ್ನೆ ಮಾಡ್ತಾನೋ ಅದಕ್ಕೆ ಉತ್ತರ ಕೊಡು, ಕೃಷ್ಣಾರ್ಜುನರ ಬಗ್ಗೆ ಹೇಳು ಅಂತ ಸಂಜಯ ಅಂದ. ಕೃಷ್ಣ ಅರ್ಜುನ ಇಬ್ಬರು ದೊಡ್ಡ ಧನುರ್ಧಾರಿಗಳು, ಆಸೆನೇ ಇಲ್ಲದೆ ಬದುಕಿರ್ತಕ್ಕಂತಹ ವ್ಯಕ್ತಿಗಳು, ಹಾಗೆ ಹುಟ್ಟಿದಂತಹ ವ್ಯಕ್ತಿಗಳು. ದೊಡ್ಡವರು ಏನ್ ಮಾಡಿದ್ರು ಅದನ್ನ ಫಾಲೋ ಮಾಡ್ತಕ್ಕಂತಹ ವ್ಯಕ್ತಿಗಳು. ಈ ಕೃಷ್ಣನಿಂದಲೇ ಜಗತ್ತು ಜನ್ಮಾಂತರವನ್ನ ಪಡೆಯುತ್ತೆ. ಎಂಥ ಮಾತು ನೋಡಿ, ಜಗತ್ತು ಜನ್ಮಾಂತರ ಪಡೆಯುತ್ತೆ ಅಂದ್ರೆ ಸೃಷ್ಟಿಯಾಗೋದು ಇವನಿಂದಲೇ, ಲಯ ಆಗೋದು ಇವನಿಂದಲೇ. ಲಯ ಮಾಡಿದ ಜಗತ್ತನ್ನ ಮತ್ತೆ ಸೃಷ್ಟಿ ಮಾಡುವವನು ಕೃಷ್ಣನೇ. ಅವನ ಇಚ್ಛೆಯೇ ನರಕಾಸುರ, ಶಂಬರಾಸುರ, ಕಂಸ, ಶಿಶುಪಾಲ ಇವ್ರನ್ನೆಲ್ಲ ಆಟ ಆಡ್ತಾ ಕುಂದುಬಿಟ್ಟ. ಮನಸೈವ ವಿಸೃಷ್ಟಾತ್ಮ ನೋಡಿ, ತನ್ನ ಸಂಕಲ್ಪದಿಂದಲೇ ವಿಸೃಷ್ಟಾತ್ಮ ಜೀವರಿಗೆ ದೇಹ ಸಂಬಂಧವನ್ನ ಕೊಟ್ಟು ಸೃಷ್ಟಿ ಮಾಡತಕ್ಕಂಥವನು ಕೃಷ್ಣ. ಸಂಕಲ್ಪದಿಂದಲೇ ದೇಹವನ್ನ ಕೊಡ್ತಾನೆ, ದೇಹವನ್ನ ತೆಗಿತಾನೆ ಜೀವರಿಗೆ. ಅಂತಹ ಭಗವಂತನಿಗೆ ಭೂಮಿ, ಅಂತರಿಕ್ಷ, ಸ್ವರ್ಗಲೋಕ ಇದೆಲ್ಲವೂ ಅವನ ವಶದಲ್ಲೇ ಬಿದ್ದಿರ್ತಕ್ಕಂಥದ್ದು. ಮತ್ತೆ ಮತ್ತೆ ನೀನು ಕೇಳ್ತಾ ಇದ್ಯಾ ಪಾಂಡವರ ಬಗ್ಗೆ, ಮತ್ತೆ ಮತ್ತೆ ಕೇಳ್ತಾ ಇದ್ಯಾ, ಮತ್ತೆ ಮತ್ತೆ ಕೇಳ್ತಾ ಇದ್ಯಾ ಪಾಂಡವರ ಬಗ್ಗೆ. ಅದನ್ನ ಹೇಳ್ತೀನಿ ಕೇಳು. ನಿನಗೆ ಇಷ್ಟ ಇದೆ ಅಲ್ವಾ ಪಾಂಡವರ ಬಲ ಏನು ಅಂತ ಕೇಳಬೇಕು ಅನ್ನೋ ನಿನಗೆ ಆಸೆ ಇದೆ ಅಲ್ವಾ. ಪಾಂಡವರ ಬಲವೇ ಕೃಷ್ಣ. ಏನ್ ರೋಮಾಂಚನ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಈ ವಾಕ್ಯ ಹೇಳ್ದ. ಇಡೀ ಜಗತ್ತು ಒಂದು ಕಡೆ, ಕೃಷ್ಣ ಮಾತ್ರ ಒಂದು ಕಡೆ ಅಂತಂದ್ರೆ ಕೃಷ್ಣನೇ ಭಾರ. ತನ್ನ ಸಂಕಲ್ಪದಿಂದಲೇ ಜಗತ್ತನ್ನ ಸುಟ್ಟು ಬೂದಿ ಮಾಡ್ತಾನೆ. ಇಡೀ ಜಗತ್ತು ಒಂದಾದ್ರೂ ಜನಾರ್ದನನಿಗೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಎಲ್ಲಿ ಸತ್ಯ ಇರುತ್ತೋ, ಎಲ್ಲಿ ಧರ್ಮ ಇದೆಯೋ, ಎಲ್ಲಿ ತಪ್ಪು ಕೆಲಸ ಮಾಡ್ಲಿಕ್ಕೆ ನಾಚಿಕೆ ಇದೆಯೋ, ಎಲ್ಲಿ ಟ್ರಾನ್ಸ್ಪರೆನ್ಸಿ, ಎಲ್ಲಿ ಆರ್ಜವ, ಎಲ್ಲಿ ರುಜು ಸ್ವಭಾವ ಇದೆಯೋ ಅಲ್ಲಿ ಕೃಷ್ಣ ಇದ್ದಾನೆ. ಎಂಥ ಪಾಠ ನೋಡಿ ನಮಗಿದು. ಸತ್ಯ ಅಂದ್ರೆ ಭೀಮಸೇನ ದೇವರು, ಧರ್ಮ ಅಂದ್ರೆ ಧರ್ಮರಾಜ, ಆರ್ಜವ ಅಂದ್ರೆ ಅರ್ಜುನ, ನಾಚಿಕೆ ಅಂದ್ರೆ ನಕುಲ ಸಹದೇವರು, ಪಾಂಡವರಿದ್ದಲ್ಲಿ ಕೃಷ್ಣ. ಅಂದ್ರೆ ಕೃಷ್ಣ ನಮ್ಮ ಹತ್ರ ಬರಬೇಕು ಅಂದ್ರೆ ಈ ಗುಣಗಳು ನಮ್ಮಲ್ಲಿರ್ಬೇಕು. ಸತ್ಯ, ಧರ್ಮ, ತಪ್ಪು ಮಾಡ್ಲಿಕ್ಕೆ ನಾಚಿಕೆ, ಟ್ರಾನ್ಸ್ಪರೆನ್ಸಿ, ಇದೆಲ್ಲ ಇದ್ದ ಕಡೆ ಗೋವಿಂದ ಇದ್ದಾನೆ. ಎಲ್ಲಿ ಗೋವಿಂದ ಇದ್ದಾನೋ ಯತಃ ಕೃಷ್ಣ ತಥೋ ಜಯ. ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲೇ ಗೆಲುವು. ಯಾರು ಗೆಲ್ತಾರೆ ಅಂತ ನಿನಗೆ ಇನ್ನೂ ಕುತೂಹಲ ಹೋಗಿಲ್ವಲ್ಲಯ್ಯ ಮೂರ್ಖ. ಹೇಳ್ತೀನಿ ಕೇಳು, ಕೃಷ್ಣ ಇದ್ದಲ್ಲಿ ಜಯ. ಭೂಮಿ, ಅಂತರಿಕ್ಷ, ಸ್ವರ್ಗಲೋಕ ಎಲ್ಲವನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡಿರತಕ್ಕಂಥ ಮಹಾನುಭಾವ ಕೃಷ್ಣ ಇದ್ದಾನಲ್ಲ, ಅವನು ಆಟ ಆಡ್ತಾ ಜಗತ್ತನ್ನ ಸೃಷ್ಟಿ ಮಾಡತಕ್ಕಂಥ ವ್ಯಕ್ತಿ. ಅವನು ಪಾಂಡವರಿಂದ ದೊಡ್ಡ ಯಾಗ ಮಾಡಿಸ್ದ. ಯಾಗ ಅಂದ್ರೆ ಮಾಡಿಸ್ತಾನೀಗ. ಯಾವ ಯಾಗ? ಮಹಾಭಾರತ ಮಹಾಯುದ್ಧ ಎನ್ನುವ ದೊಡ್ಡ ಯಾಗವನ್ನ ಮಾಡಿಸ್ತಾನೆ. ಆ ಯಾಗದಲ್ಲಿ ಅಧರ್ಮದಲ್ಲೇ ನಿರತರಾದ ಮೂಢರಾದ ನಿನ್ನ ಮಕ್ಕಳನ್ನ ಸುಟ್ಟು ಬೂದಿ ಮಾಡಬೇಕು ಅಂತ ಅವನು ಸಂಕಲ್ಪವನ್ನು ಮಾಡಿಕೊಂಡಿದ್ದಾನೆ. ಕೃಷ್ಣನ ಸಂಕಲ್ಪಕ್ಕೆ
ವ್ಯರ್ಥವಾಗುವುದಿಲ್ಲ. ಅಮೋಘ ಸಂಕಲ್ಪ. ಅವನು ತಿರುಗಿಸ್ತಾ ಇರ್ತಾನೆ ಕೆಲವು ಚಕ್ರಗಳನ್ನ. ಕೇಶವ, ನಮಗ್ ಗೊತ್ತು ಕೇಶವ ಅಂದ್ರೆ. ಕ ಅಂತಂದ್ರೆ ಬ್ರಹ್ಮದೇವರು, ಈಶಾ ಅಂದ್ರೆ ರುದ್ರ. ಬ್ರಹ್ಮರುದ್ರರನ್ನ ಅವರವರ ಸ್ಥಾನದಲ್ಲಿಟ್ಟು ನಿಯಮನವನ್ನ ಮಾಡುವ ಸರ್ವೋತ್ತಮನಾದವನು ಕೇಶವ. ಅವನು ಕಾಲಚಕ್ರವನ್ನ, ಜಗಚ್ಚಕ್ರವನ್ನ, ಯುಗ ಚಕ್ರವನ್ನ ತಿರುಗಿಸ್ತಾ ಇರ್ತಾನೆ ಆತ್ಮಯೋಗೇನ. ತನ್ನ ಸಹಜವಾದ, ಅನಂತವಾದ, ಅಪರಿಮಿತವಾದ, ಲೋಕ ವಿಲಕ್ಷಣವಾದ ಸಾಮರ್ಥ್ಯದಿಂದ ಜಗಚ್ಚಕ್ರವನ್ನ, ಕಾಲಚಕ್ರವನ್ನ, ಯುಗ ಚಕ್ರವನ್ನ ತಿರುಗಿಸ್ತಾ ಇರ್ತಾನೆ. ಕಾಲಕ್ಕೂ ಅವನೇ ಸ್ವಾಮಿ, ಅವನೇ ನಿಯಾಮಕ. ಮೃತ್ಯು ಸ್ವಾಮಿ, ಮೃತ್ಯು ನಿಯಾಮಕ. ಜೀವ ಜಡಾತ್ಮಕವಾದ, ಸ್ಥಾವರ ಜಂಗಮಾತ್ಮಕವಾದ ಸಮಸ್ತ ಪ್ರಪಂಚಕ್ಕೂ ಅವನೇ ಸ್ವಾಮಿ. ಏನೋ ಬಿಲ್ಡಪ್ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸತ್ಯಮೇ ತದ್ಬ್ರವೀಮಿತೆ, ಸತ್ಯವನ್ನ ಹೇಳ್ತಾ ಇದ್ದೇನೆ. ಈ ಶ್ಲೋಕ, ಈ 24ನೇ ಶ್ಲೋಕ ಸರ್ವಮೂಲದಲ್ಲಿ ಆಚಾರ್ಯರು ತಗೊಂಡ ಪಾಠ. ಈಶನ್ನಪಿ ಮಹಾಯೋಗಿ, ಮಹಾಯೋಗಿ, ಮಹಾಯೋಗ ಸಾಮರ್ಥ್ಯವನ್ನ ಪಡೆದಿರತಕ್ಕಂತಹ ಕೃಷ್ಣ, ಹರಿಹಿ, ಈ ಕೃಷ್ಣ ಎಲ್ಲ ಜಗತ್ತಿಗೆ ಸ್ವಾಮಿಯಾದ್ರೂ ಕೆಲಸ ಮಾಡ್ತಾನೆ. ಕೀನಾಶ ಇವ ದುರ್ಬಲ. ಕೀನಾಶ ಅಂತಂದ್ರೆ ಫಾರ್ಮರ್, ರೈತ. ಅವನು ಹೇಗೆ ದುರ್ಬಲನಾಗಿರ್ತಕ್ಕ ರೈತ ಭೂಮಿಯ ಕಾರ್ಯವನ್ನ ಮಾಡ್ತಾನೋ ಹಾಗೆ ಮಾಡ್ತಾನೆ. ನಾಟಕ ಹಾಗೆ ಮಾಡೋದ್ರಿಂದಲೇ ಕೃಷ್ಣ ಸಾಮಾನ್ಯರಿ, ಕೃಷ್ಣ ನಮಗೇನ್ ಮಾಡ್ತಾನೆ ಅಂತ ಜನ ಅಂದ್ಕೊಳ್ತಾರೆ. ಆದ್ದರಿಂದ ಯೇ ತಮೇವ ಪ್ರಪದ್ಯಂತೆ, ಅವನ ಮಾಯ ಎಲ್ಲರನ್ನ ಮೋಹ. ಯಾರು ಲೋಕದಲ್ಲಿ ಮಹಾಮಾಯಿಗಳು ಅಂತ ಇದ್ದಾರೆ, ಮಹಾಮಾಯಿಗಳನ್ನೂ ಮೋಹಗೊಳಿಸುವಂಥದ್ದು ವಿಷ್ಣು ಮಾಯ. ಆದರೆ ಆ ಮಾಯೆಯಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ ಮಾಯಾ ಮೇತಾಂ ತರಂತಿತೆ, ಗೀತೆಯಲ್ಲಿ ಹೇಳ್ತಾನೆ. ವಿಷ್ಣು ಮಾಯೆಯಿಂದ, ಜಗನ್ಮೋಹಕವಾದ ಅವನ ಮಾಯೆಯಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ ಅವನಿಗೇ ಶರಣಾಗಬೇಕು. ಶ್ರೀಕೃಷ್ಣ ಶರಣಂ ಮಮ, ನನಗೆ ಶರಣನಾದವನು ಕೃಷ್ಣನೇ, ನನಗವನೇ ಸ್ವಾಮಿ, ನನಗವನೇ ನಿಯಾಮಕ, ಮಮ ಸ್ವಾಮಿ ಕೃಷ್ಣ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಯಾರು ಅವನಿಗೆ ಶರಣು ಹೋಗ್ತಾರೆ, ನತೇ ಮುಹ್ಯಂತಿ ಮಾನವಾಹ, ಅಂಥ ಮನುಷ್ಯರಿಗೆ ಭಗವಂತನ ಮಾಯೆ ಅಡ್ಡಪಡಿಸೋದಿಲ್ಲ. ಆದ್ದರಿಂದ ಅಣ್ಣ, ಕೃಷ್ಣ ಇದ್ದಲ್ಲಿ ಗೆಲುವು. ಯಾರು ಗೆಲ್ತಾರೆ ಅಂತ ನಿನಗೆ ಒಂದೇ ಕುತೂಹಲ ಅಲ್ವಾ? ತಿಳ್ಕೊಂಡ್ಯಲ್ಲ, ಈಗ ಏನ್ ಮಾಡ್ತೀಯ? ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ? ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಗೆಲುವು ಶಾಶ್ವತ ಶಾಶ್ವತ ಶಾಶ್ವತ. ಇದು ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಷಟ್ಷಷ್ಟಿತಮೋಧ್ಯಾಯ ವ್ಯಾಸಾಭಿಗಮನ ಪರ್ವಣಿ ಏಕೋನವಿಂಶೋಧ್ಯಾಯ. ಇಲ್ಲಿ ಕೃಷ್ಣದೇವರ ಸರ್ವೋತ್ತಮತ್ವವನ್ನ ಅನುಸಂಧಾನ ಮಾಡುವಲ್ಲಿಗೆ ಶ್ರೀ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 66ನೇ ಅಧ್ಯಾಯ ಮುಗಿಯುತ್ತೆ. ಹಾಗೆ ವ್ಯಾಸಾಭಿಗಮನದಲ್ಲಿ ಪರ್ವದಲ್ಲಿ 19ನೇ ಅಧ್ಯಾಯ. ಇನ್ನು ಮುಂದೆ ಧೃತರಾಷ್ಟ್ರ ಕೃಷ್ಣನ ಮಹಿಮೆಯನ್ನ ಹೇಳು ಅಂತ ಕೇಳ್ತಾನೆ. ಕೃಷ್ಣನಿಗೆ ಎಷ್ಟು ಹೆಸರಿದೆ, ಆ ಹೆಸರುಗಳ ಅರ್ಥ ಹೇಳು ಅಂತ ಕೇಳ್ತಾನೆ. ಆ ಎಲ್ಲ ಭಾಗವನ್ನು ಕೂಡ ನಾಳೆ ಭಾನುವಾರ ಬೇಡ, ನಮ್ಮ ಮನೆ ಪಕ್ಕದಲ್ಲಿ ರಾಮೋತ್ಸವದ ಮಂಗಳ ಕಾರ್ಯಕ್ರಮ ಇದೆ. ನಾಳೆ ನಂದು ಸಂಕ್ಷಿಪ್ತ ರಾಮಾಯಣದ, ಸಮಗ್ರ ರಾಮಾಯಣದ ಪ್ರವಚನ ಇದೆ. ಆದ್ದರಿಂದ ನಾಳೆ ಸಾಯಂಕಾಲ ರಾಮದೇವರಿಗೆ ಉತ್ಸವ ಇದೆ. ಸುಮಾರು 1,500-2 ಸಾವಿರ ಜನದಷ್ಟು ಅನ್ನದಾನ ಕಾರ್ಯಕ್ರಮ ಎಲ್ಲ ಆಗತ್ತೆ ದೇವಸ್ಥಾನದಲ್ಲಿ. ಆದ್ದರಿಂದ ಆಗೋದಿಲ್ಲ. ನಾಡದ್ದು ಸೋಮವಾರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಸೋಮವಾರದ ದಿವಸ ವ್ಯಾಸಾಭಿಗಮನದ ಪರ್ವದ ಸಮಾಪ್ತಿ, ಮಂಗಳವಾರದಿಂದ ಭಗವದ್ಧ್ಯಾನ ಪರ್ವದ ಆರಂಭ. ಇದೇ ರೀತಿ ಮಹಾಭಾರತದ ವಿಶಿಷ್ಟವಾದ ಅರ್ಥಾನುಸಂಧಾನ ನಮ್ಮೆಲ್ಲರಿಂದ ನಡೆಯಲಿ. ಆಚಾರ್ಯ ಮಧ್ವರ ಶ್ರೀ ವೇದವ್ಯಾಸದೇವರ ಕರುಣೆ ನಿರಂತರವಾಗಿ ನಮ್ಮೇಲಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಚಿಂತನೆ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.